ಸದ್ಗುರು ಸಿದ್ಧಾರೂಢರ ಅಡಿದಾವರೆಗಳಿಗೆ ನತನಪ್ಪುತ್ತ ಪರಮ ಸದ್ಗುರುಗಳಾಗಿರ್ತಕ್ಕಂತಹ ಗುರುನೀಲಕಂಠಾರ್ಯರನ್ನು ಉಳ್ಕಮಲದೊಳು ಧ್ಯಾನ ಮಾಡುತ್ತಾ ಅವರಿವರು ಎನ್ನದೇ ಬಲ್ಲಂತಹ ಜ್ಞಾನಿಗಳ ವೃಂದಕ್ಕೆ ನತಮಸ್ತಕನಾಗಿ ಪ್ರಸ್ತುತ ಈ ದಿನದ ವಿಚಾರಕ್ಕೆ ನಾವು ಪ್ರವೇಶ ಮಾಡೋಣ. ಮಹಾತ್ಮ ಯೋಗೀಂದ್ರ ಶ್ರೀ ಶಿಶುನಾಳ ಶರೀಫರ ಜೀವನ ಲೀಲಾಮೃತ. ಈ ಕಥಾಮೃತದಲ್ಲಿ ಅಂತಿಮ ಅವಸ್ಥೆ ಒಳಗೆ ಶ್ರೀ ಗುರು ಗೋವಿಂದಜ್ಜರವರು ಇದ್ದಾರೆ. ಆ ಕ್ಷಣಕ್ಕೆ ತಮ್ಮ ನೆಚ್ಚಿನ ಶಿಷ್ಯರಾಗಿರ್ತಕ್ಕಂತಹ ಶರೀಫರನ್ನು ಕಾಣಲಿಕ್ಕೆ ಬಯಸ್ತಾ ಇದ್ದಾರೆ. ಉಳಿದಿರ್ತಕ್ಕಂಥ ಶಿಷ್ಯ ಮಕ್ಕಳಿಗೆ ಅವರು ಹೇಳ್ತಾರೆ, ಆದರೆ ಅವರು ಯಾರೂ ಹುಡುಕತಕ್ಕಂಥ ಪ್ರಯತ್ನ ಮಾಡಲ್ಲ, ಸುಳ್ಳು ಮಾಹಿತಿಯನ್ನು ಕೊಡ್ತಾರೆ. ಹುಡುಕಿದ್ವಿ, ಶರೀಫ ಎಲ್ಲಿ ನಮಗೆ ಸಿಗಲಿಲ್ಲ ಅಂತಕ್ಕಂಥದ್ದು. ಎಲ್ಲಿ ಈ ಸಮಯದಲ್ಲಿ ಶರೀಫರು ಸಿಕ್ಕಿಬಿಟ್ರೆ ಅವರು ಇಷ್ಟು ದಿನ ಮಾಡಿರ್ತಕ್ಕಂತಹ ಆ ಸಂಪಾದನೆ ಎಲ್ಲಿ ಅವರಿಗೆ ಕೊಟ್ಟುಬಿಡ್ತಾರೋ ಅನ್ನತಕ್ಕಂಥ ಮತ್ಸರ ಬುದ್ಧಿ ಇದು ಆ ಶಿಷ್ಯ ಮಕ್ಕಳಲ್ಲಿ, ಆ ಗುರು ಗೋವಿಂದಜ್ಜರವರ ಸುತ್ತಮುತ್ತಲೂ ಇರ್ತಕ್ಕಂತಹ ಜನರ ನಡವಳಿಕೆ ಆ ರೀತಿ ಇತ್ತು. ಆದರೂ ಕೂಡ ಗುರುಗಳು ಹೇಳ್ತಾರೆ, ಸ್ಪಷ್ಟವಾಗಿ ಹೇಳ್ತಾರೆ, ಏ ರಾಮ, ನರಹರಿ, ನಾರಾಯಣ, ನೀವೆಲ್ಲರೂ ಎಷ್ಟು ತಲೆ ಬೋಳಿಸ್ಕೊಂಡಿರುವಿರಲ್ಲ, ಇಷ್ಟೇ ನುಣುಪಾಗಿ ಮನಸ್ಸನ್ನು ಬೋಳಿಸ್ಕೊಂಡಿದ್ದರೆ ನಿಮಗೆ ಬ್ರಹ್ಮಜ್ಞಾನ ಅಂತಕ್ಕಂಥದ್ದು ಎಂದೋ ನೀಡುತ್ತಿದ್ದೆ ಅಂತಕ್ಕಂಥದ್ದು. ಅಪಕ್ವ ಮನಸ್ಸಿನ ಸ್ಥಿತಿ ಯಾರದು? ಇದು ಉಳಿದಿರ್ತಕ್ಕಂಥವ್ರದ್ದು. ಅಪಕ್ವ ಮನಸ್ಸಿನ ಸ್ಥಿತಿ, ಲೌಕಿಕದ ಆಕಾಂಕ್ಷೆ ಅವರಲ್ಲಿ ಎದ್ದು ಕಾಣ್ತಿತ್ತು. ಗೋವಿಂದ ಭಟ್ಟರನ್ನು ಆ ಸಮಯದಲ್ಲಿ ಗುರುತಿಸ್ತಕ್ಕಂಥವರು ಬಹಳ ಕಡಿಮೆ ಆಗಿದ್ದರು, ವಿರಳಾತಿ ವಿರಳ. ಯಾಕಂದರೆ ಸಾಕ್ಷಾತ್ ಆ ದೇವಿಯ ಕರುಣೆ ಅವರ ಮೇಲೆ ಇತ್ತು. ಸಾಮಾನ್ಯವಾಗಿ ಅವರ ಯೋಗಿಕ ಶಕ್ತಿ ಅಪರಿಮಿತವಾಗಿತ್ತು. ಆದರೂ ಕೂಡ ಅವರು ಅದನ್ನು ಎಲ್ಲಿ ವಿಪರೀತವಾಗಿ ಬಳಸಲಿಲ್ಲ. ಮತ್ತು ಅವರು ಸ್ಪಷ್ಟವಾಗಿ ಹೇಳ್ತಾರೆ, ನೀವೆಲ್ಲ ಏನು ಬೋಳಿಸ್ಬೇಕಾಗಿತ್ತೋ ಅದನ್ನು ಬಿಟ್ಟು ತಲೆ ಬೇಳಿಸ್ಕೊಂಡಿರಿ, ನಿಮಗೆ ಅದು ಹ್ಯಾಂಗ ಸಿಕ್ಕಿತಪ್ಪ. ಅಂದ್ರೆ ಸಕಲರಿಗೂ ಕೂಡ ಉದ್ದೇಶಿಸಿ ಹೇಳಿರ್ತಕ್ಕಂಥ ಮಾತು ಇದು. ಎಲ್ಲರನ್ನೂ ಕುರಿತು ಹೇಳ್ತಕ್ಕಂಥವ್ರ ಮಾತು ಇದು. ಅಂದ್ರೆ ಬ್ರಹ್ಮಜ್ಞಾನಕ್ಕೆ ಯಾರು ಅಧಿಕಾರಿ ಅನ್ನೋದನ್ನು ಕೂಡ ಅವರು ಬಹಳ ಒಂದೇ ಮಾತಿನಲ್ಲಿ ಸರಳವಾಗಿ ಬೋಧನೆ ಮಾಡಿದರು. ಹೃದಯ ಪರಿಪಕ್ವತೆಯ ಬಗ್ಗೆ, ಮನಸ್ಸಿನ ಪರಿಪಕ್ವತೆಯ ಬಗ್ಗೆ ಅವರು ಭಾಳ ನೇರವಾಗಿ ಹೇಳಿದರು. ಶಾಸ್ತ್ರ ಪದಗಳ ಬಳಕೆ ಇಲ್ಲ, ಅದು ಬಹಳ ಶುದ್ಧವಾಗಿರಬೇಕು, ಇಷ್ಟೇ ಹೇಳಿದರು. ಸರಿ, ಆಗ ಒಬ್ಬನಂತಾನೆ, ನಮಗೆ ತಿಳಿತು ಅಂತ ಕೂಗ್ತಾನೆ. ನಮಗೆ ತಿಳಿದ್ಬಿಡ್ರಿ, ನಿಮ್ಮ ಮನಸ್ಸಿಂದ ಏನು ಉದ್ದೇಶ ಐತಿ ಅಂತ ಹೇಳಿ ಅವನು ಹೇಳ್ತಾನೆ. ಹೇಳಿದಾಗ ಗೋವಿಂದ ಭಟ್ರು ಹೇಳ್ತಾರೆ, ಅವಾಗ ಅವನಂತಾನೆ. ಅಷ್ಟು ಹೇಳಿ ಗೋವಿಂದ ಭಟ್ರಿಗೆ ತಮ್ಮವರಿಗೆ ಗುಂಜಿ ತೂಕದ ಬ್ರಹ್ಮವಿದ್ಯೆಯನ್ನು ಕೊಡುವುದಿಲ್ಲವೆಂಬುದು ನಮಗೆ ತಿಳಿತು ಎಂದು ಅವನು ಎಲ್ಲರಿಗೂ ಹೇಳಿದ. ಅಂದರೆ ಗುರುಗಳು ಬ್ರಹ್ಮವಿದ್ಯೆಯ ಅಪಾರವಾಗಿರ್ತಕ್ಕಂಥ ಬ್ರಹ್ಮನೇ ತಾವಾಗಿದ್ದರೂ ಕೂಡ
ಅದರ ಬಗ್ಗೆ ನಮಗೆ ಒಂದು ಚೂರು ಬಿಟ್ಕೊಡಲ್ಲಪ್ಪ ಅವರು. ಆ ವಿದ್ಯೆ ಸುಳಿವು ಕೂಡ ನಮಗೆ ಹತ್ತಾಕ್ ಕೊಡಲ್ಲ. ನಮಗೆ ಗೊತ್ತಾದ್ ಬಿಟ್ರಿ ಅಂತ ನಾವು ಅಂತೀವಲ್ಲ, ಹಾಗೆ ಅವನು ಅಂತ ಇದ್ದಾನೆ. ಅವನು ಎಲ್ರಿಗೂ ಹೇಳ್ದ. ಆಗ ಎಲ್ಲರೂ ಎದ್ದು ನಿಂತರು. ಎಲ್ಲರೂ ಎದ್ದು ನಿಂತ್ಕೊಂಡ್ಬಿಟ್ರು. ನಡೀರಿ ನಡೀರಿ ಅಂತ ಹೇಳಿ ಎಲ್ಲರೂ ಹೊರಡಲು ಅನುವಾದರು. ಎಲ್ಲ ಗೋವಿಂದಜ್ಜಾರು ಕೆಮ್ತಾ ಇದ್ದಾರೆ. ಆ ಸ್ಥಿತಿಯಲ್ಲಿ ಅವರು ಬಿಟ್ಟು ಹೋಗಬೇಕು ಹೋಗಬಾರ್ದು ಅನ್ನುವ ಪರಿಕಲ್ಪನೆ ಇಲ್ಲ. ಮನುಷ್ಯ ಆಶಾಜೀವಿ ಅನ್ನೋದಕ್ಕೆ ಇದಕ್ಕಿಂತ ಒಂದು ಹೆಚ್ಚಿನ ದೃಷ್ಟಾಂತ ಮತ್ತೊಂದು ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿದ್ದು ಅವರು ಸಿಗಲಿಲ್ಲ ಅಂದ್ರೆ ಇವ್ರಿಗೇನು ಮಾಡಿ ಏನು ಉಪಯೋಗ ಅಂತಕ್ಕಂತಹ ಒಂದು ಮನಸ್ಥಿತಿ ಉಳತಕ್ಕಂಥವನು. ಆ ಸಂದರ್ಭದಲ್ಲಿ ಅವನಂತಾನ ನಡೀರಿ ನಡೀರಿ ಎಂದು ಎಲ್ಲರೂ ಹೊರಡಲು ಅನುವಾದರಾದರು. ಆಗ ಗುರುಗಳು ಅವರನ್ನು ನೋಡ್ತಾರೆ. ನೋಡಿ ನಗ್ತಾರೆ. ನಕ್ಕರು, ನೀವೆಲ್ಲ ಹೋಗುವುದಕ್ಕಂತಲೇ ಬಂದಿದ್ದೀರಿ, ಹೌದಾ? ಯಾರೇನು ಇರಲಿಕ್ಕಂತ ಬಂದಿಲ್ಲ. ನೀವು ಹೋಗುವುದಕ್ಕಂತಲೇ ಬಂದಿರುವಿರಿ. ಹೋಗುತ್ತೀರಿ, ಹೋಗ್ರಿ, ಹೋಗುತ್ತೇ ಇರು, ಹೋಗ್ರಿ. ನೋಡಿ ಅವರನ್ನು ನೋಡಿ ನಗ್ತಾರೆ. ನೀವೆಲ್ಲ ಹೋದಕ್ಕಂತೆ ಬಂದಿರುವಿರಿ, ಹೋಗುತ್ತೀರಿ, ಹೋಗ್ರಿ. ಆದರೆ ನನ್ನ ನೆಚ್ಚಿನ ಶಿಷ್ಯ ಶರೀಫರು ಇರುವುದಕ್ಕೆಂದೇ ಬಂದಾನ. ನೆಚ್ಚಿನ ಶಿಷ್ಯ ಇರುವುದಕ್ಕೆಂದೇ ಬಂದಿದ್ದಾನ. ಅವನು ಇರ್ತಾನ. ನೀವೆಲ್ಲ ಕೂಗಿದಿರಿ, ಆದರೂ ಅವನು ಬಂದಿಲ್ಲ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಈಗ ನಾನು ಕೂಗಿ ಕರಿತೀನಿ ಅಂದರು. ನಾನು ಕೂಗಿ ಕರಿತೀನಿ, ಈಗ ಅವನು ಹೇಗೆ ಓಡಿ ಬರುತ್ತಾನೆ ನೋಡ್ರಿ ಅಂದರು. ಅವನು ಹೇಗೆ ಓಡಿ ಬರುತ್ತಾನೆ ನೋಡು ಅಂದರು. ಅವರ ಮನವೆಲ್ಲ ಒಳಮುಖವಾಗಿತ್ತು. ಏನಾಯ್ತು ಅಷ್ಟಂದರು, ಮನಸ್ಸು ಒಳಮುಖವಾಯಿತು. ಗೋವಿಂದ ಭಟ್ಟರು ಶರೀಫಾ ಅಂತ ಹೇಳಿ ಕೂಗಿದ್ರು ಅಷ್ಟೇ, ಹೌದಾ? ಒಂದೊಂದು ಸರಿ ನಾವು ಅಂತೀವಿ, ಯಾರೋ ಕರೆದಂಗಾತೋ ಮಾರಾಯ ಅಂತೀವಿ, ಹೌದಾ? ಶರೀಫಾ ಅಂದರು. ಕರುಳೇ ಕೂಗಿ ಕರೆದಂತೆ ಅವರು ಕರೆದರು. ಒಕ್ಕಲಿನಿಂದ ಅವರು ಕರೆದರು ಅಂತಕ್ಕಂಥದ್ದು. ಆ ಕೂಗು ಎಲ್ಲಿಗೆ ಹೋತು, ಯಾರ ಕಿವಿಗೆ ಮುಟ್ತು ಅನ್ನೋದು ನೋಡಿದರೆ, ಶರೀಫರು ಆಗ ಯರಗುಪ್ಪಿ ಗ್ರಾಮದಲ್ಲಿದ್ದಾರೆ. ಅಲ್ಲಿ ಅವರು ದೊಡ್ಡಾಟವನ್ನು ಹಿಡಿದಿದ್ದರು. ಏನು ದೊಡ್ಡಾಟವನ್ನು ನಡೆಸಿದ್ರು. ಆ ಊರಲ್ಲಿಯ ಒಂದು ತಂಡದವರು ಶರೀಫರನ್ನು ಬಹಳವಾಗಿ ಮೆಚ್ಚಿಕೊಂಡಿದ್ದರು. ಅಂದರೆ ದೊಡ್ಡಾಟ, ಬಯಲಾಟ ಇವೆಲ್ಲ ಹವ್ಯಾಸಿಗಳು ಯಾರಿಗೆ, ಶರೀಫಜ್ಜಾರಿಗೆ ಇತ್ತು. ಅವರು ಆಲಾವಿ ಪದಗಳು, ಆಮೇಲೆ ತತ್ವ ಪದಗಳು, ಇವೆಲ್ಲ ಅವರು ರಿವಾಯತ್ ಅಂತಾರೆ. ಅವೆಲ್ಲ ಶರೀಫಜ್ಜಾರವರಿಗೆ ಬಹಳ ಆಸಕ್ತಿಗಳಿತ್ತು ಅವರಿಗೆಲ್ಲ. ಇನ್ನೊಂದು ತಂಡದವರಿಗೆ ಶರೀಫರ ಬಗೆಗೆ ಗೌರವ ಇದ್ದೀತಾದರೂ ಅವರ ವಿಲಕ್ಷಣ ವ್ಯಕ್ತಿತ್ವ, ಶಾಪಾನುಗ್ರಹ ಶಕ್ತಿ, ನಿಷ್ಠೂರ ಬುದ್ಧಿ, ಇನ್ನೊಬ್ಬರಿಗೆ ಸೊಪ್ಪು ಹಾಕದ ಅಪ್ಪಟ ಸ್ವಾಭಿಮಾನ ಹೆಂಗಿತ್ತು. ಇನ್ನೊಂದು ತಂಡದವರಿಗೆ ಶರೀಫರ ಬಗ್ಗೆ ಗೌರವ ಇದ್ರೂ ಕೂಡ ಅವರ ವಿಲಕ್ಷಣ ವ್ಯಕ್ತಿತ್ವ, ಎಲ್ಲರದು ಒಂದು ವ್ಯಕ್ತಿತ್ವ ಅಂದರೆ ಅವರದೇ ಒಂದು ರೀತಿಯ ವ್ಯಕ್ತಿತ್ವ. ಮತ್ತು ಅಷ್ಟೇ ಅಲ್ಲ, ಅವರಿಗೆ ಶಾಪ ಮತ್ತು ಅನುಗ್ರಹ ಮಾಡ್ತಕ್ಕಂಥ ಎರಡೂ ಶಕ್ತಿ ಅವರಲ್ಲಿ ಇತ್ತು. ಅದು ಗುರು ಗೋವಿಂದರಿಂದ ಬಂದಿತ್ತು. ಯಾರಿಂದ? ಗುರು ಗೋವಿಂದರಿಂದ ಬಂದಿತ್ತು. ಮತ್ತು ನಿಷ್ಠುರವಾದಿ, ಖಡಾಖಂಡಿತ, ಹೇಳಬೇಕನ್ನುವ ಮಾತು ನೇರವಾಗಿ ಹೇಳ್ತಿದ್ರು. ಅವರು ಯಾರೇ ಆಗಿರಬಹುದು, ಎಂಥವರೇ ಆಗಿರಬಹುದು. ಇನ್ನೊಬ್ಬರಿಗೆ ಸೊಪ್ಪು ಹಾಕದ ಅಪ್ಪಟ ಸ್ವಾಭಿಮಾನ, ಇನ್ನೊಬ್ಬರ ಹಂಗೆ ನಮಗೇನಿದೆ ಅಂತಕ್ಕಂಥ ಸ್ವಾಭಿಮಾನ ಹಂಗಿತ್ತು. ಮತ್ತು ಮಗದೊಬ್ಬರಿಗೆ ತಲೆಬಾಗದ ಕೆಚ್ಚು, ಯಾರಿಗೂ ಕೂಡ ತಲೆ ಬಾಗಬೇಕಪ್ಪ ಅನ್ನೋದಿಲ್ಲ. ಯಾಕಪ್ಪ ಅಂದ್ರೆ ಗುರು ಗೋವಿಂದರಿಗೆ ಬಾಗಿದ ಶಿರ ಮತ್ತೊಬ್ಬರಿಗೆ ಯಾಕೆ ಬಾಗಬೇಕು ಅಂತಕ್ಕಂಥದ್ದು ಆ ಭಾವದಲ್ಲಿ ಅವರಿಗಿತ್ತು.
ಕುಳಿತರೆ ಕುಳಿತೇ ಕುಳಿತ, ಯಾರು ಶರೀಫರು. ಕುಂತೇ ಕುಂತರು. ಆಮೇಲೆ ಇಲ್ಲ ಅಂದರೆ ಪುಸುಕಂಗನೆ ಹೇಳ್ದೆ ಕೇಳದೆ ಎದ್ದು ಹೋದರೆ ಹೋದ. ಪುಸುಂಗನೆ ಏನಪ್ಪ ಮಾರ್ರೆ ಕುಂತೇ ಕುಂದಿರ್ತಾನೆ, ಇಲ್ಲ ಅಂದ್ರೆ ಯಾರಿಗೂ ಹೇಳ್ದೆ ಕೇಳದೆ ಹೋಗ್ತಾನೆ ನೋಡು ಅಂತ ನಾವು ಅಂತೀವಲ್ಲ, ಹಾಗೆ ಅಂದ್ರೆ ಒಂದು ನಮೂನಿ ಮಾನಸಿಕರಾಯಪ್ಪ ಅಂತೀವಿ ನೋಡು, ಮಾನಸಿಕರಾಯ ಇದ್ದಂಗೆ ಆ ಪ್ರವೃತ್ತಿ ಅವರಲ್ಲಿ ಇತ್ತು. ಅವ್ರಿಗೆ ಮನಸ್ಸಿಗೆ ಹಿಡಿಸ್ತು ಕೂತ್ಕೊಳ್ತಿದ್ರು. ಮನಸ್ಸಿಗೆ ಹಿಡಿಸ್ಲಿಲ್ಲ ಅಂದರೆ ಈ ಜಾಗ ನನಗೆ ಹಾಕಾರೆ, ಇಲ್ಲಿ ನಂದೇನು ಕೆಲಸ ಐತಿ ಅಂತಕ್ಕಂಥದ್ದು. ಇದರಿಂದ ಶರೀಫರನ್ನು ದೊಡ್ಡಾಟದ ಮಾಸ್ತರನ್ನಾಗಿ ಆಯ್ಕೆ ಮಾಡುವಾಗಲೇ ಊರಿನ ಎರಡೂ ಪಂಗಡಗಳಲ್ಲಿ ಗುಸುಮುಸಿ ನಡೆದಿತ್ತು. ಅವರಿಗೆ ನಾಯಕ ಮಾಡೋಣ ಅಂತ. ಶರೀಫರಿದ್ದರೆ ಆಟಕ್ಕೆ ಎಲ್ಲಿಲ್ಲದ ಕಳೆ ಬರ್ತತಿ, ಎಲ್ಲಿಲ್ಲದ ಕಳಕ್ಕೆ ಬರ್ತತೆ ಅಂತ ಹೇಳಿ ಒಂದು ಪಂಗಡದವರು ಹೇಳಿದರು. ಅವರಿದ್ರೆ ಏನೋ ಎಂದು ಒಂದು ತಂಡದವರು ಸಂಶಯ ಪಟ್ಟಿದ್ದರು. ಏನಪ್ಪ ಮಾರಯ್ಯ ಅವರಿದ್ದರೆ ಹೆಂಗೋ ಏನೋ, ಯಾಕಂದ್ರೆ ನಿಷ್ಠುರವಾದಿ, ಮತ್ತು ಏನಾರ ಪುಸಂಗನ ಅಂದ್ಬಿಟ್ರೆ ಹೆಂಗೆ ಅಂತಕ್ಕಂಥದ್ದು. ದೈವದ ಜನರಿಗೆಲ್ಲರೂ ಕೂಡ ಏನಂತಿದ್ರು, ಶರೀಫರೇ ಇರಲಿ ಅಂತ ಬಯಸಿದರು. ಶರೀಫರೇ ಇರಲಿ ಅಂತ ಹೇಳಿ ಬಯಸಿದರು. 8 ದಿವಸ ಯರಗುಪ್ಪಿಯಲ್ಲಿ ನಿಂತು ಶರೀಫರು ದೊಡ್ಡಾಟವನ್ನು ಸಜ್ಜು ಮಾಡಿದರು. ದೊಡ್ಡಾಟ ಮಾಡೋದಷ್ಟು ಸುಲಭಲ್ಲ. ಯಾಕಪ್ಪ ಅಂದ್ರೆ ಪ್ರತಿಯೊಂದು ಮಾತಿನ ವೈಖರಿಯನ್ನು ಗಮನಿಸಬೇಕು, ಏರಿಳಿತವನ್ನು ಗಮನಿಸಬೇಕು. ಯಾಕಪ್ಪ ಅಂದ್ರೆ ಆ ನವರಸಗಳು ಆ ಮಾತಿನಲ್ಲಿ ಅವರು ಕಂಡು ಬರಬೇಕು ದೊಡ್ಡಾಟದಲ್ಲಿ. ಹೌದಲ್ಲ, ಅದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಿದ್ರು. ಆಟವು ಏರ್ಪಟ್ಟಿತು. ಯರಗುಪ್ಪಿಯಲ್ಲಿ 10 ಊರಿನ ಜನ ಆಟ ನೋಡಲು ಕೂಡಿದರು. ಆಟ ಪ್ರಾರಂಭ ಆಯಿತು. ಆಟ ನೋಡಾಕ ಕುಂತಾರ. ಯರಗುಪ್ಪಿಯ ದೊಡ್ಡಾಟದ ಅಟ್ಟದ ಮೇಲೆ ಶರೀಫರು ಕುಂತಾರೆ, ಅಂದ್ರೆ ಮೇಲ್ಗಡೆ ಅವ್ರು ಕುಂತಾರೆ. ಕುತ್ಕೊಂಡ್ಬಿಟ್ಟು ಗೌರಿಯ ವರನೇ ಕರುಣಾಸಾಗರನೇ ಅಂತ ಹೇಳಿ ಅವರಿಗೆ ಮೈ ಮೇಲೆ ಪ್ರಜ್ಞೆ ಇಲ್ಲ. ಯಾವ ಅವಸ್ಥೆ? ತುರ್ಯಾವಸ್ಥೆ. 3 ಅವಸ್ಥೆಯನ್ನು ದಾಟಿ ಅವರು ಸಾಕ್ಷಿಕರಾಗಿ ವೀಕ್ಷಣೆ ಮಾಡ್ತಕ್ಕಂಥ ಸ್ಥಿತಿ, ಅಲ್ಲೇ ಈ ಹಾಡುಗಳು ಬರ್ತಾ ಇದ್ದಾವೆ. ಆ ಸ್ಥಿತಿಯಲ್ಲಿ ಇದ್ದು ಇಲ್ಲಿ ಹಾಡು ಯಾವುದು? ಗೌರಿಯ ವರನೇ ಕರುಣಾಸಾಗರನೇ ಆಗಲೇ ಶರೀಫಾ ಅಂತ ಹೇಳಿ ಗೋವಿಂದಜ್ಜಾರು ಕೂಗಿದ್ದು. ಇವರೇನು ಗೌರಿಯ ವರನೇ ಕರುಣಾಸಾಗರನೇ ಅಂದಾರ, ಇಲ್ಲಿ ಗೋವಿಂದಜ್ಜಾರು ಶರೀಫಾ ಅಂದಾರ. ಆಮೇಲೆ ಕಳಸದಲ್ಲಿದ್ದ ಗೋವಿಂದ ಭಟ್ಟರು ಕೂಗಿದ್ದು ಯರಗೂಪಿಯಲ್ಲಿ ಶರೀಫಜ್ಜಾರಿಗೆ ಕೇಳ್ತು. ಮಧ್ಯರಾತ್ರಿಯ ಸಮಾರಿಗೆ ಮುರುಕ ಹೊರಸಿನ ಮೇಲೆ ಮೈ ಚೆಲ್ಲಿದ್ದರು ಗೋವಿಂದ ಭಟ್ರು. ಮಧ್ಯರಾತ್ರಿ ಆಗಿತ್ತು. ಮುರುಕು ಹೊರಸು ಅಂದ್ರೆ ವಿಚಾರ ಮಾಡಿರಿ, ಆ ಸ್ಥಿತಿ ಅವರು ಹೆಂಗಿತ್ತು, ಎಂಥ ಜ್ಞಾನಿಗಳು. ಆದರೂ ಕೂಡ ಅವರು ಮುರುಕು ಹೊರಸು ಅಂದ್ರೆ ಇದು ಒಂದು ನಮೂನಿ ಮಂಚ ಹೌದಾ, ಹೊರಸು. ಅವಾಗೆಲ್ಲ ಹಗ್ಗದ್ದು ಅಥವಾ ಏನಾರ ನೇಯ್ದಿರ್ತಾವಲ್ಲ ಅಂಥವು ಮೈ ಚೆಲ್ಲಿದ್ರು. ಅವರು ಅಂತಃಕರಣದ ಕೂಗು ಯರಗುಪ್ಪಿಯಲ್ಲಿದ್ದ ಶರೀಫರ ಕರುಳಿಗೆ ವೇದ್ಯವಾಯಿತು. ಅಲ್ಲಿ ಅವರು ಕೂಗಿದ್ರೆ ಇಲ್ಲಿ ಏನದು ಶರೀಫರಿಗೆ ಏನಾಯ್ತು, ಅದು ಕೇಳಿಸ್ತು ಅಷ್ಟೇ. ತಕ್ಷಣ ತೂರ್ಯದಲ್ಲಿದ್ದ ಶರೀಫರಿಗೆ ಎಚ್ಚೆತ್ತರು, ಮೈ ಕೊಡವಿದರು. ಹೃದಯದ ಹಂಬಲ ಹೃದಯಕ್ಕೆ ಅರಿಕೆಯಾಯಿತು. ಅಲ್ಲೊಂದು ಹೃದಯ ಹಂಬಲಿಸ್ತಾ ಇದೆ. ಯಾರಿಗೆ? ಶರೀಫಜ್ಜಾರಿಗೆ. ಆ ಹಂಬಲಕ್ಕೆ ಇಲ್ಲಿ ಮನಗೊಟ್ಟರು, ಕಿವಿ ಕೊಟ್ಟರು. ಯಾರು? ಶರೀಫಜ್ಜಾರು. ಜೀವ ಕಾತರತೆಯಿಂದ ಕುದಿಯಿತು. ಗುರುವಿನ ಮೊರೆ ಶರೀಫರನ್ನು ಚೇತನದ ಚಿಲುಮೆಯನ್ನಾಗಿ ಮಾಡಿತು. ಆ ಕೂಗು ಅವರ ಮೈಯೆಲ್ಲ ರೋಮಾಂಚನವಾಯಿತು. ಮೈಯೊಳಗೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಚೇತನ
ಬಂದಂಗಾಯಿತು. ಯಾರಿಗೆ? ಶರೀಫಜ್ಜಾರಿಗೆ. ಯಾಕಪ್ಪ ಅಂದ್ರೆ ಗುರುವಿನ ಮೊರೆ, ಗುರುಗಳು ಅಲ್ಲಿ ಆ ಮೊರೆ ಇಡ್ತಾ ಇದ್ದಾರೆ, ಶರೀಫರನ್ನು ಕರಿತಾ ಇದ್ದಾರೆ. ಇವರಿಗೆ ಒಂದು ಬಲ ಬಂದಂಗಾಯಿತು. ಶರೀಫರು ತಮ್ಮನ್ನು ತಾವೇ ಮರೆತರು. ನಾನು ಎಲ್ಲಿದ್ದೇನೆ, ಏನು ಮಾಡ್ತಾ ಇದ್ದೇನೆ, ಇಲ್ಲಿಯ ಪ್ರಸಂಗ ಏನು, ಅವು ಯಾವುದು ಕೂಡ ಶರೀಫರಿಗೆ ಎಚ್ಚರಿಕೆ ಇಲ್ಲ. ಅದನ್ನು ಮರೆತು ಬಿಟ್ಟರು. ಶರೀಫರು ತಮ್ಮನ್ನು ತಾವು ಮರೆತರು. ಆಮೇಲೆ ಒಂದೇ ವಿಚಾರ, ಏನು, ಒಳಗೆಲ್ಲ ಗುರುವಿನ ಕರೆಯೇ ಮೊರೆಯಿತು. ಶರೀಫ ಅಂದ. ಅವರೇನೋ ಒಂದು ಸಾರಿ ಅಂದರು, ಆದರೆ ಇವರಿಗೆ ಮೈಯಲ್ಲೆಲ್ಲ ಬರೇ ಶರೀಫ ಅನ್ನುವ ಪ್ರತಿಧ್ವನಿಸುತ್ತಿತ್ತು. ಶರೀಫರು ತಮ್ಮನ್ನು ಆಯಿತು. ಅವರಿಗೆ ಯರಗುಪ್ಪಿ ಗ್ರಾಮದಲ್ಲಿ ಇದ್ದೇನೆ, ಇಲ್ಲಿ ಜನ ಬಯಲಾಟ ನೋಡ್ತಾ ಇದ್ದಾರೆ, ಆ ಎಲ್ಲ ಮರೆಯಾದವು. ಗೋವಿಂದ ಭಟ್ರು ಒಳಗೆಲ್ಲ ಆ ಧ್ವನಿ ಪ್ರತಿಧ್ವನಿಸುತ್ತಿತ್ತು, ಶರೀಫ. ಆಮೇಲೆ ಆಗ ಅಟ್ಟದ ಮೇಲೆ ಕೂತ್ಕೊಂಡಿದ್ದರು ಶರೀಫರು. ಅಟ್ಟದ ಮೇಲೆ ಕೂತ್ಕೊಂಡಿರ್ತಕ್ಕಂಥ ಶರೀಫರು, ಅಪ್ಪ ಬಂದೆ, ಗುರುನಾಥ ಬಂದೆ, ತಂದೆ ಬಂದೆ ಅನ್ನುತ್ತಾ ಆ ಜೋರಾಗಿ ಕೂಗ್ತಾರೆ. ಇಲ್ಲಿ ನಾಟಕ ನಡೀತಾ ಇದೆ. ಆ ಸಮಯದಲ್ಲಿ ಗುರು ಗೋವಿಂದರ ಮೊರೆ ಇವರಿಗೆ ಕೇಳಿಸ್ತು. ಅಪ್ಪ ಬಂದೆ, ತಂದೆ ಬಂದೆ, ಗುರುನಾಥ ಬಂದೆ ಅಂತ ಹೇಳಿ ಇವರು ಜೋರಾಗಿ ಕೂಗಿದರು. ಕೈಯಲ್ಲಿಯ ತಾಳ ತಮ್ಮಷ್ಟಕ್ಕೆ ತಾವೇ ಬಿಟ್ಟರು. ತಂದೆ ಬಂದೆ ಎಂದವರೇ ಶರೀಫರು ಅಟ್ಟದ ಮೇಲಿಂದ ಒಮ್ಮೆಲೆ ಕೆಳಗೆ ಜಿಗಿದರು. ತುಂಬಿದ ಸಭೆಯಲ್ಲಿ ಸಾವಿರಾರು ಕಣ್ಣುಗಳು ಅವರನ್ನೇ ದಿಟ್ಟಿಸಿ ನೋಡ್ತಾ ಇದ್ದಾವ. ಶರೀಫರನ್ನ ತಂದೆ ಬಂದೆ ಅಂತ ಹೇಳಿ ಕೂಗುತ್ತಾ ಆ ದಟ್ಟ ಜನರ ನಡುವೆ ಒಳಗೆ ಬಂದು ಕಾಣದಂತೆ ಮಾಯ ಆಗಿಬಿಟ್ರು. ನೋಡ್ತಾ ಇದ್ದಂಗೆಲ್ಲ ಏನು ಮರೆ ಆಗಿಬಿಟ್ರು. ಗುರುನಾಥ ಬಂದೆ, ತಂದೆ ಅಂತ ಹೇಳಿ ಶರೀಫರು ಗುರುಗಳ ಕರುಣೆಯ ಬೆಳಕಿನಲ್ಲಿಯೇ ಕಳಸದ ಹಾದಿ ಹಿಡಿದು ಓಡಿದರು. ಕತ್ತಲು ಬೇರೆ. ಆ ಕತ್ತಲಿನಲ್ಲಿ ನಾವು ಒಂದು ವಿಚಾರ ಮಾಡಬೇಕಾಗುತ್ತೆ. ಅವರು ಹೆಂಗೆ ಬಂದರು, ಆ ಬರಬೇಕಾದ್ರೆ ಅವರ ಅವಸ್ಥೆ ಹೆಂಗಿತ್ತು. ಕೇವಲ ತಂದೆ ಬಂದೆ ಗುರು ಗೋವಿಂದರ ಆ ವಾಣಿಯೇ ಅವರಿಗೆ ಬೆಳಕಾಗಿತ್ತು. ಶರೀಫ ಅಂದಿದ್ರಲ್ಲ, ಆ ವಾಣಿಯೇ ಅದು ಬೆಳಕಾಗಿತ್ತು. ಕತ್ತಲಲ್ಲಿ ಏರಿದರು. ಎಲ್ಲಿ ನಾವು ಕತ್ತಲಿನಲ್ಲಿ ಬರಬೇಕಾದ್ರೆ ಆ ಹಂಸಿದ್ದೇ ಒಂದೊಂದು ಸಾರಿ ನಮ್ಮ ಗಮನಕ್ಕೆ ಬರಲ್ಲ. ಮತ್ತು ಕಾರಿನ ಇದು ಫೋಕಸ್ ಲೈಟುಗಳು ಕೂಡ ಇರ್ತಾವೆ. ಹಾಗೆ ಅವರು ಆ ಹೊಲದ ಬದಿಯಿಂದ ಇದರಿಂದ ಬರಬೇಕಾದ್ರೆ ಎಲ್ಲಿ ಏರಿ ಬರ್ತೈತಿ, ಎಲ್ಲಿ ತಗ್ಗು ಬರ್ತೈತಿ, ಏರ್ತಾರೆ. ಕತ್ತಲಲ್ಲಿ ಏರ್ತಾರೆ, ತಗ್ಗಿನಲ್ಲಿ ಮುಗ್ಗರಿಸಿ ಬೀಳ್ತಾರೆ, ಮತ್ತೇಳ್ತಾರೆ, ಬಿದ್ದು ಮತ್ತೇಳ್ತಾರೆ. ಶರೀಫರು ಬಿದ್ದಾಗ ಇಲ್ಲಿ ಅವರು ಬಿದ್ದಿದ್ದು ನೋವು ಗುರುಗಳ ಕರುಳು ಏನಾಗ್ತಿತ್ತು, ಚುರುಕಂತಿತ್ತು. ಗುರುಗಳ ಕರುಳು ಚುರುಕಂತಿತ್ತು. ಕಂದ ಬಿದ್ದೆಯ ಶರೀಫ, ಬಿದ್ದೆಯ ಏಳು ಮಗು ಅನ್ನತಕ್ಕಂತಹ ವಾತ್ಸಲ್ಯ ಪೂರಿತ ಧ್ವನಿ ಯಾವಾಗ ಅವರು ಕೆಳಗಡೆ ಬಿದ್ದಾಗ ಕಳಸಿನ ಹೊರಸಿನ ಮೇಲೆ ಕುಳಿತುಕೊಂಡು ಅವರು ಹೇಳಕತ್ತಾರ, ಶರೀಫ ನೀನು ಸಾವಕಾಶವಾಗಬಾರೋ. ಇಲ್ಲಿಂದ ಮಾತಾಡಕತ್ತಾರ ಅವ್ರ ಜೊತೆಗೆ. ಏನಂತ ಹೇಳ್ತಾ ಇದ್ದಾರೆ, ಶರೀಫ ನೀನು ಸಾವಕಾಶವಾಗಿ ಬಾರೋ, ನೀನು ಬರುವವರೆಗೂ ನಾನು ಈ ಜೀವ ಬಿಡೋದಿಲ್ಲೋ, ನೀನು ಬರುವವರೆಗೂ ನಾನು ಜೀವ ಬಿಡೋದಿಲ್ಲೋ. ಅಂದರೆ ಅವರೆಲ್ಲ ಇಚ್ಛಾಮರಣಿಗಳಾಗಿದ್ದರು. ಯಾರು? ಗುರು ಗೋವಿಂದಜ್ಜಾರವರು ಇಚ್ಛಾಮರಣಿ. ನೀನು ಬರುವವರೆಗೂ ನಾವು ಈ ಮನೆಯನ್ನು ಬರಿಯ ಮಾಡುವುದಿಲ್ಲವೋ,
ಬರಿದು ಮಾಡುವುದಿಲ್ಲವೋ ಅಂದರು. ಅಷ್ಟು ಅಂದು ಇಷ್ಟೇ ಏಕೆ, ನನ್ನನ್ನು ಕರೆದೊಯ್ಯಲು ಬಂದ ಯಮದೇವನನ್ನು ನೀನು ಬರುವವರೆಗೂ ಬಾಗಿನ ಹೊರಗಡೆ ನಿಲ್ಲಿಸ್ತೇನೆ ಅಂದರು ಅವರು. ಅಂದ್ರೆ ಎಷ್ಟು ಇದರಲ್ಲಿ ಇರಬಹುದು ಅಂತಕ್ಕಂಥದ್ದು ನಿಖರವಾಗಿ ಹೇಳ್ತಾ ಇದ್ದಾರೆ. ನೀನು ಬರುವವರೆಗೂ ಕೂಡ ಯಮದೇವ ನನ್ನನ್ನು ಏನೂ ಮಾಡಲಾರ ಅಂತಕ್ಕಂಥದ್ದು. ಮಗು, ನೀನು ಚಿಂತಿಸಬೇಡ ಅಂತ ಹೇಳಿ ಗುರುಗಳು ಹೇಳಿದರು. ಇಲ್ಲಿ ಕತ್ತಲಲ್ಲಿ ಶರೀಫರು ಬರ್ತಾ ಇದ್ದಾರೆ. ಒಂದು ಕಡೆ ಕಾಲಿಗೆ ಮುಳ್ಳು ಚುಚ್ಚಿಬಿಡ್ತು. ಗೋವಿಂದ ಭಟ್ಟರಿಗೆ ಅದು ನೋಡ್ತಾ ಇದ್ದಾರೆ. ನೋಡ್ರಿ, ಅವರಿಗೆ ಎಂಥ ಒಂದು ಶಕ್ತಿ ಇರ್ಬೋದು ಅಂತ ಹೇಳಿ. ಅಷ್ಟಾನಮಾದಿ ಸಿದ್ಧಿಗಳು ಕೆಲವೊಂದು ಅವರು ವಶಪಡಿಸಿದ್ರು ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷ್ಯವಾಗಿ ನಿಲ್ತಾವೆ. ನಾವು ಬರೀ ಕಥೆಯನ್ನಂತೆ ಓದ್ತೀವಿ. ಇಲ್ಲಿ ಅವರು ಏನು ದೂರದಲ್ಲಿ ನಡೀತಕ್ಕಂತಹ ವಿಚಾರ ಈಗ ಅಲ್ಲಿ ಅವರಿಗೆ ಗೊತ್ತಾಯ್ತು. ಹೌದಾ, ನೋಡಿದರು ಅವರು. ಅಂದ್ರೆ ಗೋವಿಂದ ಭಟ್ಟರಿಗೆ ಕಾಣ್ತು, ಅವರ ಕರುಳಿಗೆ ಕಿಚ್ಚಿಟ್ಟಂತಾಯಿತು. ಅಯ್ಯೋ, ನನ್ನ ಮಗನಿಗೆ ಮುಳ್ಳು ಚುಚ್ಚಿತು ಎಂದು ಕೂಗುವಾಗ ಶರೀಫರು ಆಗಲೇ ಕಳಸ ಗ್ರಾಮದ ಹೊರಭಾಗದಲ್ಲಿದ್ದರು. ಅಲ್ಲಿಂದಲೇ ಶರೀಫರು ಬಂದೆ ಗುರುನಾಥ ಬಂದೆ ಅಂತ ಹೇಳಿ ಕೂಗ್ತಾರೆ. ಆಗ ಏನಾಯ್ತಪ್ಪ ಅಂದರೆ ಎಲ್ಲೆಡೆ ಬೆಳಕು ಹರಿಯುತ್ತಿತ್ತು. ಆಗಲೇ ಏನಾಯ್ತು, ಬೆಳಕು ಹರಿತಿತ್ತು. ಯಾಕಂದರೆ ಎರಿಗುಪ್ಪಿಯಿಂದ ಅವರು ಕಳ್ಸಕ್ಕೆ ಬಂದಿರ್ತಾರೆ. ಮಧ್ಯರಾತ್ರಿ ಒಳಗೆ ಬಯಲಾಟ ಚಾಲೂ ಆಗಿತ್ತು. ಆಗ ನನ್ನ ಮಗ ಬಂದನು ಅಂತ ಹೇಳಿ ಗೋವಿಂದ ಭಟ್ರು ಹಾಸಿಗೆ ಮೇಲೆ ಮಲ್ಕೊಂಡವರು ಏಳಲು ಗಡಬಡಿಸಿದರು. ಯಾರಾದರೂ ಬಂದರೆ ನಾವು ಹಾಸಿಗೆಯಿಂದ ಎದ್ದು ಬರ್ರಪ್ಪ ಅಂತ ಹೇಳಿ ಕರಿತೀವಲ್ಲ, ಹಂಗೆ ಗಡಬಡಿಸ್ತಾ ಇದ್ದಾರೆ. ಮುದುಕ ಈಗ ಸಾಯುತ್ತಾನೋ ಆಗ ಸಾಯುತ್ತಾನೋ ಎಂದನಿಸಿದ ಶಿಷ್ಯರ ಬಳಗಕ್ಕೆ ಗೋವಿಂದ ಭಟ್ರು ತಾವೇ ತಮ್ಮೊಳಗೆ ಮಾತನಾಡುವುದನ್ನು ಕಂಡು ಕಸಿವಿಸಿ ಮಾತು. ಏನು, ಈ ಮುದುಕ ಆಯ್ತಪ್ಪ, ಇನ್ನು ಶರೀಫ ಬರಲ್ಲ, ಅಷ್ಟರೊಳಗೆ ಇವರು ಹೋಗ್ತಾರೆ ಅಂತ ಹೇಳಿ ಅವರಿಗನಿಸಿತ್ತು. ಆದರೆ ಇವರು ಮುಖ ಇದನ್ನು ನೋಡಿಬಿಟ್ಟು ಅವರ ಮುಖ ಬಿಳಿಸ್ಕೊಂಡವು. ಆಮೇಲೆ ತಮ್ಮೊಳಗೆ ತಾವೇ ಮಾತಾಡುವುದನ್ನು ಕಂಡು ಕಸಿವಿಸಿ ಆಯಿತು. ಅವರ ಮುಖಗಳು ಬಿಳಿಸಿಕೊಂಡವು. ಅಯ್ಯೋ, ಆ ಸಾಬಾ ಬಂದನೆಂದು ತೋರ್ತತೋ ಮಾತು ನೋಡು. ಆ ಸಮಯದಲ್ಲೂ ಕೂಡ ಅವ್ರ ಮಾತು ಹೆಂಗಿತ್ತು ಅಂದ್ರೆ, ಅಯ್ಯೋ ಆ ಸಾಬಾ ಬಂದನೆಂದು ತೋರ್ತದೆ ಎಂದು ಅವರು ಚಿಂತಿತರಾದರು. ಯಾರೆಲ್ಲ ಬಹಳಷ್ಟು ಪ್ರಯತ್ನ ಮಾಡಿ ಯಾರನ್ನು ಗೋವಿಂದರ ಭಟ್ರ ಬಳಿಗೆ ಅಂತ್ಯ ಕಾಲಕ್ಕೆ ಕರೆಸಬಾರ್ದು ಅಂತ ಎಣಿಸಿದ್ರೋ ಅವರು ಕರೆಸದಲೇ ಬಂದುಬಿಟ್ಟರು, ಕರೆಯದಲೇ ಬಂದುಬಿಟ್ರು. ಹೌದಾ, ಶಿಷ್ಯರಿಗೆ ಆಶ್ಚರ್ಯ ಆಯಿತು, ಜೊತೆಗೆ ಆಘಾತ ಆಯಿತು. ಗೋವಿಂದ ಭಟ್ರು ಶಿಷ್ಯರಿಗೆ ಹೇಳ್ತಾರೆ, ಆಗ ನನ್ನ ಮಗನು ಬರುತ್ತಿದ್ದಾನೆ, ಸ್ವಲ್ಪ ಎದ್ದು ಕೂಡ್ರಿಸ್ರೋ ಅಂದರು. ನನ್ನ ಮಗ ಬರ್ತಾ ಇದ್ದಾನೆ, ಸ್ವಲ್ಪ ಎಬ್ಬಿಸಿ ಕೂಡ್ರಿಸರೋ ಅಂತ ಹೇಳಿದರು. ಗೋವಿಂದ ಭಟ್ರು ಕೂಡ ಸಾಕಷ್ಟು ಪದಗಳನ್ನು ಬರ್ತಾರೆ. ಅವರು ಕೂಡ ವರಕವಿಗಳೇ. ಯಾರು, ಗೋವಿಂದಾಚಾರ್ಯರು ಕೂಡ ವರಕವಿಗಳೇ. ಆ ಸಮಯದಲ್ಲಿ ಬಂದಿರತಕ್ಕಂಥ ಹಾಡೇ ಸದ್ಗುರು ಸಾಕಿದ ಮಧ್ಯಾಹ್ನ ಬರುತ್ತಿದೆ, ಎದ್ದು ಹೋಗಿರಿ ಇದ್ದ ನಿಂದಕರು, ಬಿದ್ದು ಈ ಭವದೋಡು ಒದ್ದಾಡವ ಜನರನ್ನು ಉದ್ಧಾರ ಮಾಡುತ್ತಾ ಬರುತ್ತಲಿದೆ ಅಂತಕ್ಕಂಥ ಹಾಡು ಅವರು ಹೇಳ್ತಾರೆ. ಅವಾಗ ಆ ಹಾಡು ಮುಗಿಯುವುದಕ್ಕೂ ಶರೀಫರು ಓಡೋಡಿ ಬಂದರು. ತಂದೆ ಬಂದೆ ಎಂದವರೇ ಶರೀಫರು ಗುರುಗಳ ಕಾಲ ಮೇಲೆ ಬಿದ್ದರು. ಯಾರ ಮೇಲೆ? ಗುರುಗಳ ಕಾಲ ಮೇಲೆ ಬಿದ್ದರು. ಗುರುಗಳು ಅವರನ್ನು ಅಪ್ಕೊಂಡ್ರು. ಮಮತೆಯಿಂದ ಮುದ್ದಾಡ್ತಾರೆ, ಆಶ್ಚರ್ಯದಿಂದ ಬಿಗಿದಪ್ತಾರೆ. ಗುರುಗಳು ಶರೀಫರ ಕೈ ಕಾಲು ಮೈಯನ್ನು ನೋಡ್ತಾರೆ. ಕಲ್ಲು ಮುಳ್ಳು ತುಳಿದು ಕಾಲೆಲ್ಲ ಒಡೆದು ರಕ್ತ ಬಸಿಯುತ್ತಿದೆ. ದಾರಿಯಲ್ಲಿಯ ಕಂಠೆ ಕಾವಲು ಕರೆದು
ಕೈ ಮೈಯೆಲ್ಲ ಪರಚಿದೆ, ಅಂಗಿ ದೋತ್ರ ಹರಿದಿದೆ. ಅದೆಲ್ಲವನ್ನು ನೋಡಿದ ಆತ್ಮಜ್ಞಾನಿ ಗೋವಿಂದ ಯತೆಗಳ ಕಣ್ಣುಗಳು ಹನಿಗೂಡ್ತಾವೆ. ಶರೀಫ, ನನ್ನನ್ನು ಯಾರಾದರೂ ಕರೆಯಲು ಬಂದಿದ್ದರೇನೋ ಬಾಳ, ನಿನ್ನನ್ನು ಯಾರಾದರೂ ಕರೆಯಲು ಬಂದಿದ್ದರೇನೋ ಬಾಳ ಅಂದರು. ಗುರುಗಳು ಕೇಳ್ತಾರ, ಶರೀಫರು ವಿನಮ್ರರಾಗಿ ಹೇಳ್ತಾರ, ತಂದೆ, ನನ್ನನ್ನು ಯಾರೂ ಕರೆಯಲು ಬಂದಿರಲಿಲ್ಲ. ನಾನು ಯರಗುಪ್ಪಿ ಗ್ರಾಮದ ದೊಡ್ಡಾಟವದ ಅಟ್ಟದ ಮೇಲಿದ್ದೆ, ದೇವತಾ ಸ್ತುತಿ ಹಾಡುತ್ತಿದ್ದೆ. ಶರೀಫಾ ಅಂತಕ್ಕಂತಹ ನಿಮ್ಮ ಕರುಳಿನ ಕೂಗು ನನಗೆ ಕೇಳ್ತು. ಕೇಳಿದ್ದೆ ತಡ, ತಾಳ ಚೆಲ್ಲಿದವನೇ ಇಡೀ ರಾತ್ರಿ ಓಡೋಡಿ ಬಂದೆ ಅಂತ ಹೇಳ್ತಾರೆ ಅವರು. ಗೋವಿಂದ ಭಟ್ರು ನಗ್ತಾರೆ. ಶರೀಫಾ, ನೀನು ಕತ್ತಲಲ್ಲಿ ಒಬ್ಬನೇ ಬಂದೇನೋ ಮಗು ಅಂತ ಹೇಳಿ ಗುರುಗಳು ಕೇಳಿದರು. ತಂದೆ, ನನಗೆ ಕತ್ತಲೆ ಎಂದು ಅನಿಸ್ಲೇ ಇಲ್ಲ, ಕತ್ತಲೆ ಎಂದೇ ನನಗೆ ಅನಿಸ್ಲೇ ಇಲ್ಲ. ನಿನ್ನ ಆತ್ಮಾನಂದದ ಬೆಳಕೇ ನನಗೆ ಬೆಂಗಾವಲಾಗಿ ದಾರಿ ನಡೆಸ್ತು ಅಂದರು. ನಿನ್ನ ಆತ್ಮಾನಂದದ ಬೆಳಕೆ ನನಗೆ ಬೆಂಗಾವಲಾಗಿ ದಾರಿ ನಡೆಸ್ತು ಅಂತ ಹೇಳಿ ಶರೀಫರು ನುಡಿತಾರೆ. ಶಿಷ್ಯರು ಮುಖವನ್ನು ಕೆಳಗೆ ಹಾಕ್ತಾರೆ. ಮೇಲೆತ್ತಲು ಅವರಿಗೂ ಕೂಡ ಧೈರ್ಯ ಸಾಲಲಿಲ್ಲ. ಶರೀಫ, ನಾವು ಈ ಮನೆಯನ್ನು ಖಾಲಿ ಮಾಡುತ್ತೇವೆ ಮಗು ಎಂದು ಗೋವಿಂದ ಭಟ್ರು ಹೇಳಿದರು. ಈ ಮನೆಯನ್ನು ಖಾಲಿ ಮಾಡ್ತೇವೆ ಅಂತ ಹೇಳಿ ಗುರುಗಳ ಮಾತನ್ನು ಕೇಳಿದ ಶರೀಫರ ಜೀವವೇ ಕುದೀತು, ಜೀವವೇ ಬೇತು. ದೇವ, ನೀನು ಹೋದರೆ ನನಗಿಲ್ಲಿ ಯಾರು ದಿಕ್ಕು? ನನಗೆ ಯಾರು ಗತಿ, ಯಾರು ಮತಿ? ನಾನು ನಿಮ್ಮ ಸಂಗಡ ಬಂದ್ಬಿಡ್ತೀನಿ. ಗುರು ತಂದೆ, ನನ್ನನ್ನು ಕರೆದುಕೊಂಡು ನಡಿ ಅಂತ ಹೇಳಿ ಶರೀಫರು ಗೋವಿಂದ ಭಟ್ರ ಕಾಲ ಮೇಲೆ ಬಿದ್ದು ಅಳ್ತಾ ಇದ್ದಾರೆ, ಹೊರಳಾಡ್ತಾ ಇದ್ದಾರೆ. ಗೋವಿಂದ ಭಟ್ರು ಶರೀಫರನ್ನು ತಮ್ಮ ಹೃದಯಕ್ಕೆ ಹತ್ತಿರವಾಗಿ ಎಳ್ಕೊಂಡ್ರು. ಶರೀಫ, ನಾನು ನಿನ್ನನ್ನು ಬಿಟ್ಟು ಎಲ್ಲಿಯೂ ಹೋಗೋದಿಲ್ಲ, ನಾನು ನಿನ್ನನ್ನು ಬಿಟ್ಟು ಎಲ್ಲಿಯೂ ಹೋಗೋದಿಲ್ಲ. ನಾನೇ ನೀನಾಗಿ ನಿನ್ನೊಳಗೆ ಸದಾಕಾಲ ಇರುತ್ತೇನೆ ಬಾಳ ಅಂದರು ಅವರು. ಏನಂದರು? ಶರೀಫ, ನಾನು ನಿನ್ನನ್ನು ಬಿಟ್ಟು ಎಲ್ಲಿಯೂ ಹೋಗೋದಿಲ್ಲ ಅಂದ್ರೆ ಗುರುಗಳ ವಾಣಿ. ಕೊನೇ ಸಮಯದಲ್ಲಿ ಹೇಳ್ತಾರೆ, ನಾನು ನಿನ್ನನ್ನು ಬಿಟ್ಟಿದ್ದೀನಿ ಅಂತ ತಿಳ್ಕೊಂಡಿದ್ದೀಯೇನು? ನಿನ್ನ ಭಾವದೊಳಗೆ ನಾನು ಸದಾ ಇರ್ತೀನಿ ಅಂತಕ್ಕಂಥದ್ದು. ಹಾಗೆ ಆ ವೃಕ್ಷದ ದೇವಫಲ ಭಕ್ತರಿಗೆ ಫಲದ ಮೇಲೆಯೇ ದೃಷ್ಟಿ, ಗಿಡದ ಮೇಲಲ್ಲ ಅಂತಕ್ಕಂಥದ್ದು. ಏನಂತಾರ? ನಾನು ವೃಕ್ಷ ಇದ್ದೇನೆ. ಆದರೆ ಭಕ್ತರಿಗೆ ಯಾವುದ್ರ ಮೇಲೆ ಕಣ್ಣು? ಒಂದು ಗಿಡ ಐತೆ ಅಂದರೆ, ಹಣ್ಣು ಬಿಡ್ತಕ್ಕಂಥ ಗಿಡ ಐತೆ ಅಂದರೆ ಅವರ ದೃಷ್ಟಿ ಯಾವುದ್ರ ಮೇಲಿರ್ತತಿ? ಫಲಗಳ ಮೇಲಿರ್ತತಿ. ಆದರೆ ಗಿಡದ ಮೇಲೆ ಅವರಿಗಿರಲ್ಲ. ಹಾಗೆ ನಾನು ಗಿಡ ಇದ್ದಂಗೆ ಅಂತಕ್ಕಂಥದ್ದು. ಪ್ರಪಂಚದ ಜನರ ವ್ಯಥೆಯನ್ನೇ ಕಥೆಯನ್ನಾಗಿ ಮಾರ್ಪಡಿಸಿದುವ ನೀನು ವ್ಯಥೆ ಪಡಬೇಡ ಅಂತಕ್ಕಂಥದ್ದು ಗುರುಗಳು ಶರೀಫರ ಮೈದೊಡವಿ ಸಮಾಧಾನ ಹೇಳಿದರು. ಸಮಾಧಾನ ಹೇಳ್ತಾ ಇದ್ದಾರೆ, ಮೈದಡುತ್ತಾ ಇದ್ದಾರೆ. ನೀನು ಅಂಜಬೇಡ, ಅಳುಕಬೇಡ, ನಿನ್ನೊಳಗೆ ನಾನು ಇದ್ದೇನೆ ಅಂದಮೇಲೆ ನಾನೇ ನೀನೇ ನಾನಾಗಿರ್ತೀನಿ. ಜನರ ವ್ಯಥೆಯನ್ನೇ ಕಳೀಲಿಕ್ಕಂತ ನೀನು ಬಂದಿದ್ದೀಯಾ, ನೀನು ವ್ಯಥೆ ಪಟ್ಟರೆ ಹೇಗೆ? ನೀನು ಬಂದಿರುವುದಾದರೂ ಯಾಕೆ? ಜನರ ವ್ಯಥೆಯನ್ನು ಕಳೀಲಿಕ್ಕೆ ಬಂದಿದೆಯೇ, ಅವರ ನೋವನ್ನು ಕಳೀಲಿಕ್ಕೆ ಬಂದಿದ್ದೀಯಾ, ಅವರ ದುಃಖವನ್ನು ಕಳೀಲಿಕ್ಕೆ ಬಂದಿದ್ದೀಯಾ. ಆದರೆ ನೀನೇ ಈ ರೀತಿ ದುಃಖವನ್ನು ಪಟ್ಟರೆ ಹೇಗೆ? ಇದು ಗುರುನಾಥ ಅವರಿಗೆ ಹೇಳ್ತಾ ಇದ್ದಾರೆ. ಆಗ
ಶರೀಫ, ಈ ಮನೆಯ ಕೀಲಿ ಕೈ ಕೊಡ್ತೇನೋ ಬಾರೋ ಅಂದರು. ಈ ಮನೆಯ ಕೀಲಿ ಕೈ ಕೊಡ್ತೇನೆ ಬಾ ಅಂದರು. ಗುರುಗಳು ಶರೀಫ್ನನ್ನು ಹತ್ತಿರಕ್ಕೆ ಕರೆದರು. ನೋಡಿ, ಇದು ಬಹಳ ಮಹತ್ತರವಾಗಿರ್ತಕ್ಕಂಥದ್ದು. ಹೌದಾ? ಎಷ್ಟೊಂದು ಶಕ್ತಿ ಕಣ್ಣಲ್ಲಿ ಕ್ಷಣದಲ್ಲಿ ಅನ್ನಂಗೆ ಇಲ್ಲಿ ನೋಡು, ಶರೀಫರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರು. ಯಾವ ರೀತಿ ಗುರುನಾಥರ ಕಣ್ಣನ್ನು ಸಿದ್ಧಾರೂಢಪ್ಪನವರು ಅಂತಿಮ ಸಮಯದಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರು. ಹೌದಾ? ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಅವರು ಆಗನಿಂದಲೇ ಅವರು ಮೌನವಾದರು. ಒಂದು ತುಟಿ ಪಿಟ್ಟೆನ್ನುವ ಶಬ್ದ ಅವರಿಗೆ ಬರಲಿಲ್ಲ. ಅದಕ್ಕೂ ಮುಂಚೆ ಅಂತಹದೇ ಘಟನೆ ಗುರು ಗೋವಿಂದಜ್ಜಾರವರ ಶರೀಫಜ್ಜಾರನವರನ್ನು ನಡೆದಿದೆ. ಏನದು? ದೃಷ್ಟಿಪಾತ. ದೃಷ್ಟಿಯ ಮೂಲಕ ಶಕ್ತಿಪಾತ. ಅವರು ತಾವು ಗಳಿಸಿರ್ತಕ್ಕಂತಹ ಎಲ್ಲ ತಪಸ್ಸಿನ ಒಂದು ಸರ್ವಶಕ್ತಿಯೇ, ಒಂದು ತಪಸ್ಸಿನ ಸರ್ವಶಕ್ತಿಯೇ ತೇಜಸ್ಸಿನ ರೂಪದಲ್ಲಿ, ಅಂದರೆ ಬೆಳಕಿನ ರೂಪದಲ್ಲಿ, ಪ್ರಕಾಶದ ರೂಪದಲ್ಲಿ, ಹೆಂಗೆ ಆ ಕಣ್ಣುಗಳ ಮೂಲಕ ರಾಶಿ ರಾಶಿಯಾಗಿ ಹಂಗೆ ಪುಂಕಾನುಪುಂಕವಾಗಿ ಏನು ಹೋಗ್ತಾ ಇದೆ, ಕಣ್ಣಿನ ಮೂಲಕ ಹೋಗ್ತಾ ಇದೆ. ಇವರ ಕಣ್ಣು ಅವರ ಕಣ್ಣನ್ನು ದಿಟ್ಟಿಸಿ ನೋಡ್ತಾ ಇದೆ. ಒಂದು ಕಲ್ಪನೆ ನಿಮಗೆ ಬರಬೇಕು. ಎಷ್ಟೋ ಸಾರಿ ಚಿತ್ರಗಳಲ್ಲಾಗಲಿ, ಈ ಒಂದು ಟಿ ವಿ ಪರದೆಯಲ್ಲಾಗಲಿ ನೋಡ್ತಾ ಇರಬೇಕಾದ್ರೆ ಒಂದು ಬೆಳಕಿನ ಪುಂಜಗಳು ಹಂಗೆ ಪುಂಕಾನುಪುಂಕವಾಗಿ, ಹೌದಾ, ಅವರ ಕಣ್ಣಿನ ಮೂಲಕ ಹೋಗ್ತಾ ಇದೆ. ಸಾಮಾನ್ಯ ಜನರಿಗೆ ಕಾಣದು. ಹೌದಾ? ಅಲ್ಲಿ ಮಂದಿ ಇದ್ದಾರ, ಅವ್ರಿಗೆ ಕಾಣಲ್ಲ. ಅದು ಗುರುವಿಗೆ ಗೊತ್ತು, ಶಿಷ್ಯನಿಗೆ ಗೊತ್ತು. ಗುರುವಿಗೆ ಗೊತ್ತು, ಶಿಷ್ಯನಿಗೆ ಗೊತ್ತು. ಅವು ಇಬ್ಬರು ಕೂಡ ಆ ಸಮಯದಲ್ಲಿ ಅನುಭವಿಸ್ತಾ ಇರ್ತಾರೆ. ಆ ಅನುಭವ ಮಾತಿಗೆ ನಿಲುಕಲಾರದ್ದು. ಏನದು? ಮಾತಿಗೆ ನಿಲುಕಲಾರದ್ದು, ಹೇಳಲಿಕ್ಕೆ ಆಗಲ್ಲ. ಆ ಒಂದು ಇದು ಗುರು ಮತ್ತು ಶಿಷ್ಯರಲ್ಲಿ ನಡೀತಾ ಇದೆ. ಕೆಲವು ಹೊತ್ತು ನಡೆಯಿತು. ಆಗ ಗುರುಗಳ ಜನ್ಮಾಂತರದ, ಒಂದು ಜನ್ಮದ್ದಲ್ಲ, ಗುರು ಗೋವಿಂದಜ್ಜಾರು ಆ ತಾಯಿಯನ್ನು ಸಾಕ್ಷಾತ್ತಾಗಿ ಸಾಕಾರ ಸಗುಣದಲ್ಲಿ ನೋಡ್ಬೇಕಂದ್ರೆ, ಆ ದೇವಿ ಇವರು ಸದಾಕಾಲ ಇವರನ್ನು ರಕ್ಷಣೆ ಮಾಡ್ತಾ ಇದ್ದಾರಂದ್ರೆ ಅದು ಒಂದು ಜನ್ಮದ ತಪಸ್ಸಿನ ಫಲ ಅಲ್ಲ, ಜನ್ಮಾಂತರದ ಒಂದು ತಪಸ್ಸಿನ ಫಲ. ಹೌದಾ? ಏನು ಪುಣ್ಯವನ್ನು ಹೊತ್ಕೊಂಡು ಬಂದಿದ್ದರಲ್ಲ, ಆ ಪುಣ್ಯದ ಏನು ಆ ರಾಶಿನೇ ಶರೀಫಜ್ಜಾರವರಿಗೆ ದಾರೆ ಎರಿತಾ ಇದ್ದಾರೆ. ಯಾರು? ಗುರು ಗೋವಿಂದಜ್ಜಾರು ಪ್ರಕಾಶ ರೂಪದಲ್ಲಿ ರಾಶಿ ರಾಶಿಯಾಗಿ ಶರೀಫರ ಕಣ್ಣುಗಳ ಮೂಲಕ ಅವರ ಹೃದಯಕ್ಕೆ ಹರಿಯಿತು. ಇಲ್ಲಿ ಸಾಮಾನ್ಯವಾಗಿ ಯೋಗಿಕ ಭಾಷೆ ಒಳಗೆ ಹೃದಯಕ್ಕೆ ಅಂತಕ್ಕಂಥದ್ದು ಇದು ರಕ್ತ ಮಾಂಸದ ಹೃದಯ ಅಲ್ಲ, ರಕ್ತ ಮಾಂಸದಿಂದ ಕೂಡಿರ್ತಕ್ಕಂತಹ ಹೃದಯ ಅಲ್ಲ. ಈ ಹೃದಯ ಎಷ್ಟು ಗಾತ್ರ ಇದೆ? ವಿಜ್ಞಾನ ಹೇಳ್ತದೆ ನಮ್ಮ ಮುಷ್ಟಿ ಗಾತ್ರದ, ಯಾರ್ಯಾರ ಮುಷ್ಟಿ ಎಷ್ಟಿದೆಯೋ ಅಷ್ಟು ಆ ಹೃದಯ ಇರ್ತೈತಿ ಅಂತಾರೆ. ಆದರೆ ಇದು ಅಂಗುಷ್ಟ ಅಂತ ಹೇಳ್ತಾರೆ. ಒಂದು ಅಂಗುಷ್ಟ ಗಾತ್ರದ ಹೃದಯ ಅಂತಕ್ಕಂಥದ್ದು ಹೇಳ್ತಾರೆ ಉಪನಿಷತ್ತುಗಳು. ಹೌದಾ? ಇರಲಿ. ಆ ಹೃದಯ ಕೆಲ ಹೊತ್ತು ಅನುಭವಿಸಿದ್ರು. ನಾವು ಅಂತೀವಿ ಆ ಘಟನೆ ನೋಡಿದ್ನಪ್ಪ, ಹೃದಯ ವಿದ್ರಾವಕವಾಗಿತ್ತು, ಕರುಳು ಕತ್ತರಿಸಿ ಬರ್ತಿತ್ತು ಅಂತೀವಿಲ್ಲ. ಎಷ್ಟೋ ಸರಿ ಅದು ನೋಡಿಬಿಟ್ರೆ ಹೃದಯ ಕರುಗೆ ಹೋಗ್ಬೇಕು ಮರಯ ಅಂತೀವಿಲ್ಲ. ಹಾಗೆ ಇಲ್ಲಿನೂ ಕೂಡ ಜನ್ಮಾಂತರದ ತಪಸ್ಸಿನ ಶಕ್ತಿ ತೇಜಸ್ಸಿನ ರೂಪದಲ್ಲಿ, ಪ್ರಕಾಶ ರೂಪದಲ್ಲಿ ರಾಶಿ ರಾಶಿಯಾಗಿ ಶರೀಫರ ಕಣ್ಣುಗಳ ಮೂಲಕ ಅವರ ಹೃದಯಕ್ಕೆ ಹರಿಯಿತು. ಅದಕ್ಕಾಗಿಯೇ ಅವರು ಶರೀಫಜ್ಜಾರವರನ್ನು ಕಾಯ್ತಾ ಇದ್ದಿದ್ದು. ತಾವು ಗಳಿಸಿರ್ತಕ್ಕಂತಹ ಸರ್ವ ಭಂಡಾರ
ಏನಿದೆಯಲ್ಲ ಸರ್ವಶಕ್ತಿ ಶಿಷ್ಯನಿಗೆ ದಾರಿ ಎರೆಯಬೇಕಾಗಿತ್ತು. ಅಂತಿಮ ಸಮಯ ಇದು ಆಗಬಾರ್ದು ಅಂತ ಹೇಳಿ ಒಂದು ವರ್ಗ, ಶಿಷ್ಯ ವರ್ಗ ಅಲ್ಲಿ ಅವರನ್ನು ಕರೆಯದೆ ದೂರ ಉಳಿಸಿದ್ರೂ ಕೂಡ ಗುರು ಗೋವಿಂದಜ್ಜಾರವರ ಒಂದೇ ಒಂದು ಕೂಗಿಗೆ ಶರೀಫಜ್ಜಾರು ಎರಗುಪ್ಪಿಯಿಂದ ಬಂದಿರಬೇಕಾದ್ರೆ ಆ ಕೂಗು ಎಂಥ ಜೋರಾಗಿತ್ತು, ಎಷ್ಟು ಜೋರಾಗಿರ್ಬೋದು ಅಂತ. ಏನೋ ತಮ್ಮ ನಾನು ಇಷ್ಟು ಜೋರಾಗಿ ಕೂಗ್ತಾ ಇದ್ದೀನಿ, ಹೊರಗಡೆ ಇದೆಯಾ ಕೇಳ್ತಾ ಇಲ್ಲ ಅಂತ ನಾವು ಅಂತೀವಿ. ಒಂದು ಮನೆ ಒಳಗಿಂದ ಇಲ್ಲಿ ಹೊರಗಡೆ ಕರಿಬೇಕಾದ್ರೆ ಆದ್ರೆ ಅವರು ಇರೋದು, ಗುರು ಇರೋದು ಕಳಸದಲ್ಲಿ, ಶಿಷ್ಯ ಇರೋದು ಯರಗುಪ್ಪಿಯಲ್ಲಿ, ಅದು ಅಟ್ಟದ ಮೇಲೆ, ಹಳ್ಳಿ ಪ್ರದೇಶ. ಈಗ ನಾವು ಮೊಬೈಲ್ ಮಾಡಿದರೆ ನೆಟ್ವರ್ಕೇ ಇಲ್ಲ ನೋಡು ಅಂತೀವಿ. ಅದು ಯಾವ ನೆಟ್ವರ್ಕ್ ಇರ್ಬೋದು ಅಂತ, ಆ ನೆಟ್ವರ್ಕು ಹೇಗಿರ್ಬೋದು ಅಂತಕ್ಕಂಥದ್ದು ಸಿದ್ಧಾರೂಢ. ಆಗ ಇವೆಲ್ಲವನ್ನು ಅಲ್ಲಿ ನಿಂತವರು ಬೆಕ್ಕಸ ಬೆರಗಾಗಿ ನೋಡ್ತಾ ಇದ್ದಾರೆ. ಬೆಕ್ಕಸ ಬೆರಗಾಗಿ ನೋಡ್ತಾ ಇದ್ದಾರೆ. ಅವರಂದರು ತಮಗೆ ಸಿಗುತ್ತದೆ ಎಂದು ಅವರೆಲ್ಲ ಎಣಿಸಿದ್ದ ಮಹಾನಿಧಿ. ಯಾವುದು ಮಹಾನಿಧಿ? ತಪಸ್ಸಿನ ಶಕ್ತಿ. ಆ ಮಹಾನಿಧಿ ಅವರ ಕೈ ಬಿಟ್ಟು ಹೋದಂತೆ ಅನಿಸಿತು. ಏನಪ್ಪ ಮಾರಾಯ, ಅಂತಿಮ ಸಮಯದಲ್ಲಿ ಆ ಒಂದು ಮಹಾನಿಧಿಯ ಆ ಸಂಪತ್ತಿನ ಒಡೆಯರು ನಾವಾಗಬೇಕು ಅಂತ ಅಂದ್ಕೊಂಡಿದ್ವಿ. ಮತ್ತೆ ಶರೀಫರಿಗೆ ಸಿಕ್ತಲ್ಲ ಅಂತಕ್ಕಂತಹ ಮತ್ಸರ, ಇರುಸು ಮುರುಸು ಅಂತಕ್ಕಂಥದ್ದು. ಆಮೇಲೆ ಅವರಿಗಂದರು, ಕಳಸದಲ್ಲಿ ಶರೀಫ ಕಳಸಕ್ಕೆ ಓಡಿ ಬಂದ ನೋಡು. ಹೆಂಗೆ ಬಂದಿರ್ಬೇಕು ಅವರು? ನಾವು ಕರೆಯಕ್ಕೆ ಹೋಗಿಲ್ಲ, ಸುಳ್ಳೆ ನಾವು ಕರೆಯಕ್ಕೆ ಹೋಗಿದ್ವಿ ಅಂತ ಹೇಳಿ ಗುರುಗಳಿಗೆ ಹೇಳಿದ್ವಿ. ಆದ್ರೂ ಕೂಡ ಕರೆಯದೇ ಬಂದ ನೋಡೋನು ಮಧ್ಯರಾತ್ರಿಯಲ್ಲಿ ಅಂತ ಹೇಳಿ ಅವರವರೇ ಗುಸುಗುಸು ಪಿಸು ಪಿಸು ಮಾತಾಡ್ತಾ ಇದ್ದಾರೆ. ಅವರಿಗೆಲ್ಲರ ಮೋರೆ ಸಪ್ಪೆ ಆಯಿತು. ಅಷ್ಟೇ ಅಲ್ಲ, ಶರೀಫರ ಬಗ್ಗೆ ಒಳಗೆ ಬೇಗುದಿ ಕುದಿ ಅಂತಕ್ಕಂಥದ್ದು. ಗೋವಿಂದ ಭಟ್ಟರು ಕೆಮ್ಮತೊಡಗಿದರು. ಶರೀಫ ಹೋಗ್ತೈತಿ ಹಿಡಿದುಕೊಳ್ಳೋ ಅಂದರು ಅವರು. ಶರೀಫ ಹೋಗ್ತೈತಿ ಹಿಡಿದುಕೊಳ್ಳೋ ಅಂತ ಹೇಳಿ ಗುರುಗಳು ಶರೀಫರಿಗೆ ಹೇಳ್ತಾರೆ. ಅಷ್ಟರಲ್ಲಿ ಗುರುಗಳು ಏನು ಮಾಡಿದರು ಅಂದರೆ ವಾಂತಿ ಮಾಡಿದರು. ಭಡ್ 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 ವಾಂತಿ ಮಾಡಿದರು. ನೋಡಿ, ಗುರುಗಳು ಅಕಸ್ಮಾತು ಯಾರಾದರೂ ವಾಂತಿ ಮಾಡಿದರೆ ನಾವೇನು ಮಾಡ್ತೀವಿ? ಪಾತ್ರೆ ತೊಗೊಂಡು ಬರ್ರಿಯೋ, ಅದು ತೊಗೊಂಡು ಬರ್ರಿಯೋ ಅಂತ ಹೇಳ್ತೀವಿ. ಅದನ್ನು ನೋಡಿ ಯಾರ ಹತ್ರ ಬಂದು ದೂರ ಸರಿ ವಾ ಅಂತ ಹೇಳ್ತೀವಿ ಅಲ್ವಾ? ಆದರೆ ಗುರುಗಳು ನೋಡು ವಾಂತಿ ಮಾಡತೊಡಗಿದರು. ಗುರುಗಳು ಕೊನೆಯ ಕಾಲದಲ್ಲಿ ತಮಗೆ ಏನಾದರೂ ಕೊಡಬಹುದೆಂದು ಬಾಯಿ ತೆರೆದು ನಿಂತಿದ್ದರು. ಎಲ್ಲ ಶಿಷ್ಯರು ಬಾಯಿ ತೆರೆದು ಕಣ್ಣು ತೆಗೆದು ಪಿಡಿ ಪಿಡಿ ನೋಡ್ತಾ ಇದ್ದಾರೆ. ಆದರೂ ಗುರುಗಳು ವಾಂತಿ ಮಾಡಿಬಿಟ್ರಲ್ಲ. ಗುರುಗಳು ವಾಂತಿ ಮಾಡಿಕೊಳ್ಳುವುದನ್ನು ನೋಡಿದರು. ಗುರುಗಳ ವಾಂತಿ ನಮ್ಮ ಮೇಲೆ ಎಲ್ಲಿ ಬೀಳ್ತತೋ ಅಂತ ಹೇಳಿ ಅದನ್ನು ಯಾವುದಾದ್ರೂ ಒಂದು ಪಾತ್ರೆಯಲ್ಲಿ ಹಿಡಿದು ಹೊರಗೆ ಚೆಲ್ಲಿದ್ರಾಯ್ತು ಅಂತ ಹೇಳಿ ಶಿಷ್ಯರು ಪಾತ್ರೆ ತೊಗೊಂಬಾರೋ ಅಂತ ಹೇಳಿ ಒಬ್ಬೊಬ್ಬರು ಹುಡುಕ್ತಾ ಇದ್ದಾರೆ. ನೋಡ್ರಿ ಅವರಿಗೆ ಎಲ್ಲಿ ನಮ್ಮ ಮೈ ಮೇಲೆ ಬೀಳ್ತು ಅಂತ ಹೇಳಿ. ಗುರುಗಳು ಮೈ ಮೇಲೆ ವಾಂತಿ ಮಾಡ್ಕೊಳ್ತಿದ್ದಾರೆ. ಯಾರಾದರೂ ಒಂದು ಬೋಗಾಣಿ ತರ್ರಿಯೋ ಅಂದರು. ಒಬ್ಬ ಚೀಲ. ಯಾರಾದರೂ ಯಾವುದಾದ್ರೂ ಒಂದು ಪಾತ್ರೆ ತಂದರು ಅಂತ ಮತ್ತೊಬ್ಬ ಕೂದ. ಒಬ್ಬನು ಅಲ್ಲೇ ಇದ್ದ ಗಡಿಗೆಯನ್ನು ಗುರುಗಳ ಬಾಯಿಗನೇ ಒಯ್ದು ಹಿಡಿದ. ಮತ್ತೊಬ್ಬನು ಹರಿಯಾಣವನ್ನು ಹಿಡಿದುಕೊಂಡು ನಿಂತ. ಶರೀಫ ಇದೆಲ್ಲವನ್ನು ನೋಡ್ತಾ ಇದ್ದಾರೆ ಅವರ ಆಟ. ಯಾರು? ಶರೀಫರ್ಜಾರು ಅಂತಕ್ಕಂಥದ್ದು. ಆಗ ಶರೀಫರ ಮನದಲ್ಲಿ ಹೊಳಿತು. ಏನು ಭಡ್ 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 ವಾಂತಿ ಮಾಡ್ತಾ ಇದ್ದಾರೆ. ಇದು ಗುರುಗಳ ಕೃಪೆ. ಏನಿದು? ಗುರುಗಳ ಕೃಪೆ ಅಂತಕ್ಕಂಥದ್ದು. ಯಾವಾಗ
ಗುರುಗಳ ಕೃಪೆ ಅಂತಕ್ಕಂಥದ್ದು ಅವರ ಮನಸ್ಸಿಗೆ ಬಂತೋ ಇದು ಕೆಳಗೆ ಬೀಳಬಾರ್ದು, ಬಿದ್ದು ಹಾಳಾಗಬಾರ್ದು ಅಂತ ಹೇಳಿ ಅದನ್ನು ನಾನು ಹಿಡಿದುಕೊಳ್ಬೇಕು ಅಂತ ಹೇಳಿ ಅವರು ಚಿಂತಿಸಿದರು. ನಾನು ಯಾವ ಪಾತ್ರೆ ತರಲಿ? ಅವ್ರ ಮನಸ್ಸಿನಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದು ಹಿಡಿಬೇಕಲ್ಲ, ಈಗ ಯಾವ ಪಾತ್ರೆ ತರಲಿ? ನನ್ನ ಕರಗಳೇ ನನ್ನ ಕರಪಾತ್ರೆ, ನನ್ನ ಕರಗಳೇ ಕರಪಾತ್ರೆ. ಈ ಕರಪಾತ್ರೆಯಲ್ಲಿಯೇ ಗುರುಗಳ ಕೃಪೆಯನ್ನು ಹಿಡಿದುಕೊಳ್ತೀನಿ ಅಂದರು. ಗುರುಗಳ ಕೃಪೆ ಇದರೊಳಗನೇ ಹಿಡಿದುಕೊಳ್ತೇನೆ ಎಂದವರೇ ಶರೀಫರು ಹತ್ತಿರ ಹೋದರು. ತಮ್ಮ ಬೊಗಸೆಯನ್ನು ಒಡ್ಡಿದರು. ಗುರುಗಳ ಕೃಪೆಯನ್ನು ಹಿಡಿದರು. ಗುರುಗಳ ಕೃಪೆಯನ್ನು ಹಿಡಿದರು. ಗುರುಗಳು ವಾಂತಿ ನಿಂತಿತ್ತು. ಗುರುಗಳ ವಾಂತಿ ನಿಂತಿತು. ಮಡಿಕೆಗಳನ್ನು ಅವರು ಹುಡ್ಕೊಂಡು ತರುವಾಗಲೇ ಶರೀಫರು ತಮ್ಮ ಕರಪಾತ್ರೆಯಲ್ಲಿ ಗುರು ಕರುಣೆ ಎನ್ನುವುದನ್ನು ಕೈಯಲ್ಲಿ ಹಿಡಿದಿಟ್ಕೊಂಡಿದ್ದರು. ಗೋವಿಂದ ಭಟ್ಟರು ಶರೀಫರನ್ನು ದೃಷ್ಟಿಸಿ ನೋಡ್ತಾರಾಗ. ನೋಡಿಬಿಟ್ಟು, ಶರೀಫ, ನನ್ನ ಪ್ರಸಾದಕ್ಕಾಗಿ ಇವರೆಲ್ಲ ಇಲ್ಲಿ ಗುಂಪುಗೂಡಿದ್ದಾರೆ ನನ್ನ ಪ್ರಸಾದಕ್ಕಾಗಿ. ಯಾರಿಗೆ ಎಷ್ಟು ಬೇಕೋ ಅಷ್ಟು ಪ್ರಸಾದವನ್ನು ಹಂಚು ಮಗು ಅಂದರು ಅವರು. ನೋಡಪ್ಪ, ಪ್ರಸಾದಕ್ಕಾಗಿ ಇವರೆಲ್ಲ ನಿಂತಾರಪ್ಪ ಶರೀಫ, ಈ ಪ್ರಸಾದವನ್ನು ಅವರಿಗೆ ಹಂಚು ಅಂದರು. ಪಾಪ ಅವರಿಗೂ ಸಿಗಲಿ, ಯಾಕಂದ್ರೆ ಪ್ರಸಾದ ಹಂಚ್ಕೊಂಡು ತಿನ್ಬೇಕು. ಗುರುಪ್ರಸಾದ ಸಿಗೋದು ಭಾಳ ಕಷ್ಟ. ಅದು ಯಾವುದು ಸೇವನೆಯಿಂದಲೇ ಅದು ಮಹಾಪ್ರಸಾದ. ಅದು ಯಾವುದು ಗುರುಪ್ರಸಾದ ಮಹಾಪ್ರಸಾದ. ಸಿಕ್ಕವರಿಗೆ ಯಾರಿಗೆ ಸಿಕ್ತತೋ ಅವರೇ ಭಾಗ್ಯವಂತರು ಅಂತಕ್ಕಂಥದ್ದು. ಮುಂದೆ ಬಂದರು. ಗೋವಿಂದಜ್ಜನ ಅನುಗ್ರಹ ನನ್ನ ಬೊಗಸೆಯೊಳಗಿದೆ. ಏನದು? ಗೋವಿಂದಜ್ಜವರ ಅನುಗ್ರಹ, ಹೌದಾ, ನನ್ನ ಬೊಗಸೆಯೊಳಗಿದೆ. ಯಾರಿಗೆ ಎಷ್ಟು ಬೇಕೋ ಅಷ್ಟು ತಕ್ಕೊಳ್ರಿ ಅಂದವನು. ನೋಡಪ್ಪ, ಈಗ ನನ್ನ ಬೊಗಸೆ ಒಳಗಿದೆ, ಹೌದಾ. ಅವರಿಗೆಲ್ಲ ಏನು ಅನ್ನಿಸ್ತು? ವಾಂತಿ ಅನ್ನಿಸ್ತು. ಶರೀಫ್ ಅಜ್ಜಾರಿಗೆ ಏನು ಅನ್ನಿಸ್ತು? ಕೃಪೆ ಅನ್ನಿಸ್ತು, ಹೌದಾ. ಅಂದ್ರೆ ಪ್ರಸಾದ ಅನ್ನಿಸ್ತು. ಅಂದ್ರೆ ಇಲ್ಲಿ ಮುಖ್ಯವಾಗಿ ನಾವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು, ಯಾರು ಹೆಂಗೆ ಯೋಚನೆ ಮಾಡ್ತಾರೋ ಅಂತಿಂಥ ಫಲ ಪ್ರಾಪ್ತಿ. ಯದ್ಭವಂ ತದ್ಭವತಿ ಅಂತಕ್ಕಂಥದ್ದು. ಯದ್ಭವಂ ತದ್ಭವತಿ, ಮನಸ್ಸಿನಂತೆ ಮಹಾದೇವ ಅಂತಕ್ಕಂಥದ್ದು. ಆಮೇಲೆ ಶ್ಯಾಮ್ ಭಟ್ರೆ ನೀವು ತಗೊಳ್ರಿ ಅಂದರು ಶರೀಫ್ ಅಜ್ಜಾರು. ರಾಮ್ ಭಟ್ರೆ ನೀವು ತಗೊಳ್ರಿ ಅಂದರು. ಗುಂಡಾ ಭಟ್ರೆ ನೀವು ತಗೊಳ್ರಿ. ಅಜ್ಜನ ಪ್ರಸಾದ ಸಾಮಾನ್ಯವಲ್ಲ. ನೀವೆಲ್ಲ ತಗೊಳ್ರಿ, ಧನ್ಯಾತ್ಮರಾಗ್ತೀರಿ, ಉದ್ಧಾರ ಆಗ್ತೀರಿ. ಈಗಲೂ ನೀವು ತಿಳ್ಕೊಳ್ಳದೆ ಹೋದರೆ ನಿಮ್ಮಂತಹ ಮೂಢಾತ್ಮರೇ ಯಾರೂ ಇಲ್ಲ ಅಂದರು. ಆಮೇಲೆ ಆಗ ಎಲ್ಲರೂ ಕೂಡ ಶರೀಫ್ ಅಜ್ಜಾರವರು ನೀವು ತಗೊಳ್ರಿ ಅನ್ನಕತ್ತಾರ. ಇವರು ಕರ ಪಾತ್ರೆ ಅಲ್ಲಿ ಒಯ್ದ ತಕ್ಷಣ ಅವರೆಲ್ಲ ಥೂ ಅಂತ ಹೇಳಿ ಮೂಗು ಮುಚ್ಕೊಳ್ತಾ ಇದ್ದಾರೆ. ಅಸಹ್ಯವಾಗಿ ಕಾಣ್ತಾ ಇದೆ, ಹೌದಾ. ಯಾಕೆ ಅವ್ರಿಗೆ ಅಸಹ್ಯ ಆಯಿತು? ಒಂದು, ಇದೇ ಶರೀಫ್ ಅಜ್ಜಾರಿಯವರಿಗೆ ಗೋವಿಂದ ಅಜ್ಜಾರು ಕೆಲವರಿಗೆ ಹಾಲು ಇದು ಸೆರೆ ಅಂತಕ್ಕಂಥದ್ದು ಹಾಲಾಯಿತು, ಕೆಲವರಿಗೆ ಹಾಲು ಸೇಂದಿಗೆ ಆಯಿತು. ಅಂದ್ರೆ ಅಲ್ಲಿ ಒಂದು ಮಾತು ಹೇಳ್ತಾರೆ, ಯಾರು ಕೈ ಒಡೆದವನಿಗೆ ಸಿಗೋದೇ ತನ್ನ ಮನಸ್ಸು. ಸಿಹಿ ಇದ್ದರೆ ಹಾಲು, ಕೈ ಇದ್ದರೆ ಹೆಂಡ ಅಂತಕ್ಕಂಥದ್ದು. ಹಾಗೆ ಇಲ್ಲಿನೂ ಕೂಡ ಅವರು ಕರಪಾತ್ರೆಯನ್ನು ಒಯ್ದರು. ಹಾಗೆ ಎಲ್ಲರೂ ಮೂಗು ಮುಚ್ಕೊಂಡ್ರು. ಅಂತಾರ, ಅಯ್ಯೋ ಕಫ, ಇದನ್ನು ಕುಡಿಬೇಕಾ? ಅವರ ಪ್ರಶ್ನೆ, ಇದನ್ನು ಕುಡಿಬೇಕಾ ಕಫ? ಅವನೊಬ್ಬ ಅರೆ ಹುಚ್ಚ. ಯಾರು? ಗೋವಿಂದಜ್ಜಾರಿಗೆ ಅವರನ್ನು ಹಾಕತ್ತಾರ. ಅವನೊಬ್ಬ ಅರೆ ಹುಚ್ಚ, ಇವನೊಬ್ಬ ಮರಿ ಹುಚ್ಚ. ಅವನೊಬ್ಬ ಅರೆ ಹುಚ್ಚ, ಇವನೊಬ್ಬ ಮರಿ ಹುಚ್ಚ. ಕಫ ಕುಡಿದ್ರೆ ಗುರುಕೃಪೆ ಆಗ್ತತ್ತೇನು? ಕಫ ಕುಡಿದ್ರೆ ಗುರುಕೃಪೆ ಆಗ್ತೈತೇನು ಅಂತ ಹೇಳಿ ಎಲ್ಲರೂ ಮುಖವನ್ನು ಸಿಂಡ್ರಿಸಿದರು.
ಮುಖ ತಿರುವಿದರು ಯಾರೂ ಗುರುಗಳ ಕೃಪೆಯನ್ನು ಕಣ್ಣೆತ್ತಿ ಕಾಣಲಿಲ್ಲ. ಅವರೆಲ್ಲರೂ ಕೂಡ ಹೇಸಿಕೊಂಡ್ರು. ಅಂದರೆ ಹೇಸ್ಕೊಂಡ್ರು ಅವರು. ಅದಕ್ಕೆ ಹೇಸ್ಕೊಳ್ಬಾರ್ದು. ಶರೀಫರು ಬೊಗಸೆಯನ್ನು ಹಾಗೇ ಹಿಡ್ಕೊಂಡು ಗುರುಗಳಲ್ಲಿಗೆ ಬಂದರು. ಗುರುಗಳ ಹತ್ರ ಬಂದರು. ತಂದೆ, ನಿನ್ನ ಪ್ರಸಾದ ಹಂಚು ಅಂದ್ರಿ, ಯಾರೂ ತಗೊಳ್ಳಿಲ್ಲ, ಏನು ಮಾಡಲಿ ಗುರುನಾಥ ಅಂದರು ಅವರು. ಮುಂದೆ ನಾನು ಇದನ್ನು ಏನು ಮಾಡಲಿ ಅಂತ ಹೇಳಿ ಪ್ರಾರ್ಥಿಸಿದರು. ಆ ಕ್ಷಣಕ್ಕೆ ಗುರು ಗೋವಿಂದಜ್ಜಾರು ನಸುನಕ್ಕರು. ಶರೀಫ, ಅದನ್ನು ಯಾರೂ ತುಳಿಯದ ಸ್ಥಳದೊಳಗೆ ಅಲ್ಲಿ ಬಿಡು ಹೋಗು ಅಂದರು. ಬಿಡು ಹೋಗು ಅಂದರು. ಯಾರೂ ತುಳಿಯದ ಜಾಗದೊಳಗೆ ಬಿಡು ಅಂತ ಹೇಳಿ ಅವರು ಅಂದರು. ಗುರುಗಳ ಮಾತು ಒಗಟಿನಂತಿತ್ತು. ಇದು ಒಗಟಿನಂಥ ಮಾತು. ಆಗ ಶರೀಫರಿಗೆ ತತ್ಕ್ಷಣ ಅರ್ಥ ಆಗಲಿಲ್ಲ. ಯಾರೂ ತುಳಿಯದ ಸ್ಥಳಕ್ಕೆ ಬಾ ಅಂದರು. ಆದರೆ ಶರೀಫರಿಗೆ ಆ ಕ್ಷಣಕ್ಕೆ ಅರ್ಥ ಆಗಲಿಲ್ಲ. ಅವರಂತಾರೆ, ಆಗ ಅವರು ಯೋಚನೆ ಮಾಡ್ತಾರೆ, ಯಾರೂ ತುಳಿಯದ ಆ ಸ್ಥಳ ಯಾವುದು, ಯಾರೂ ತುಳಿಯದ ಆ ಸ್ಥಳ ಯಾವುದು ಅಂತ ಹೇಳಿ ಚಿಂತಿಸತೊಡಗಿದರು. ಈ ಪ್ರಸಾದವನ್ನು ಜಲದಲ್ಲಿ ಚೆಲ್ಲಿದರೆ ಜಲಚರಗಳ ಪಾಲಾಗ್ತತಿ, ನೆಲದಲ್ಲಿ ಚೆಲ್ಲಿದರೆ ಹುಳ ಹುಪ್ಪಟಿ ತುಳಿತಾವ. ನೋಡ್ರಿ, ಹುಳ ಹುಪ್ಪಟಿ ತುಳಿತಾವ. ಹೋಗಲಿ, ಗಿಡದ ಮೇಲೆ ನಾನು ಚೆಲ್ಲಿದರೆ ಯಾವುದಾದರೂ ಪಕ್ಷಿ ಬಂದು ತುಳಿಬಹುದು. ಹಾಗಾದ್ರೆ ಯಾರೂ ತುಳಿಯದ ಸ್ಥಳ ಯಾವುದು? ಇದು ಪ್ರಶ್ನೆ ಮಾಡಿಕೊಂಡ್ರು. ಅದು ಎಲ್ಲಿ ಸಿಗ್ತತಿ, ಇದನ್ನು ಎಲ್ಲಿ ಚೆಲ್ಲಲಿ ಅಂದರು. ಅಂದ ತಕ್ಷಣ ಒಂದು ಕ್ಷಣ ಯೋಚನೆ ಮಾಡ್ತಾರೆ, ವಿಚಾರ ಮಾಡ್ತಾರೆ. ತಕ್ಷಣಕ್ಕೆ ಮಿಂಚಿನಂತೆ ಒಂದು ಆಲೋಚನೆ ಅವರಿಗೆ ಹೊಡಿತತಿ. ಏನು? ಅವರ ಮುಖ ಆನಂದದಿಂದ ಅರಳ್ತದ, ಹರ್ಷ ಕುಣಿದಾಡ್ತದ. ಓಹೋ, ನಮ್ಮಪ್ಪ ಎಷ್ಟು ಅಂತಃಕರುಣೆ, ಎಂಥ ಅಂತಃಕರುಣೆ, ಎಷ್ಟು ಕರುಣಾಮಯಿ, ಎಲ್ಲವನ್ನು ನನಗೇ ಕೊಟ್ಟ. ನೋಡ್ರಿ, ಯಾವ ರೀತಿ ಗುರುಭಕ್ತಿ ಇರಬೇಕು ಅನ್ನೋದನ್ನು ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ. ಆಗಲೇ ಗುರುಕೃಪೆಗೆ ಪಾತ್ರರಾಗ್ತಕ್ಕಂಥದ್ದು ಅಲ್ವಾ? ಹಾಗೆಯೇ ಇಲ್ಲಿ ಏನಾಯಿತು? ಎಲ್ಲವನ್ನು ನನಗೇ ಕೊಟ್ಟ ಈ ಅಮೃತ ಪ್ರಸಾದವನ್ನು ಯಾರೂ ತುಳಿಯದ ಸ್ಥಳದಲ್ಲಿ ಬಚ್ಚಿ ಇಡುತ್ತೇನೆ. ಯಾರೂ ತುಳಿಯಲಾರ್ದಂಥ ಜಾಗ ಯಾವುದು? ಯಾರೂ ಕಾಲಿಡದ ಸ್ಥಳದಲ್ಲಿ ಅದನ್ನು ನಾನು ಬಚ್ಚಿಡುತ್ತೇನೆ ಅಂದರು. ಆಗ ಅಂತಾರವರು, ಗುರುನಾಥ, ನೀನು ಎಷ್ಟು ಕರುಣಾಮಯಿ, ನೀನು ನಿನ್ನ ತಪಸ್ಸನ್ನೇ ನನಗೆ ಈ ಅನುಗ್ರಹದ ಮೂಲಕ ನೀಡಿದೆಯಲ್ಲಪ್ಪ. ಅನಂತ ಜನ್ಮದ ತಪಸ್ಸಿನ ಫಲ ನೀನು ನನಗೇ ಅನುಗ್ರಹ ಮಾಡಿದೆಯಲ್ಲೋ. ನಾನು ಎಂಥ ಧನ್ಯಾತ್ಮನು, ನಾನು ಎಂಥ ಪುಣ್ಯಾತ್ಮನು. ಇದುವರೆಗೂ ತುಳಿಯಲಾರದ ಸ್ಥಳ ಯಾವುದಾದರೂ ಇದ್ದರೆ ನನ್ನ ಹೃದಯ, ನನ್ನ ಮನಸ್ಸು. ಅಲ್ಲಿ ಗುರು ಗೋವಿಂದರ ಬಿಟ್ಟು ಇನ್ನೊಬ್ಬರು ಇವತ್ತಿನವರೆಗೂ ಕೂಡ ಆ ಸ್ಥಾನ ಅಲಂಕಾರ ಮಾಡಿಲ್ಲ. ಅದೇ ಅಂತ ಹೇಳಿ ಅವರು ಏನು ಮಾಡಿದ್ರಪ್ಪ ಅಂದ್ರೆ, ಶರೀಫರು ಬೊಗಸೆಯೊಳಗಿನ ಕೃಪೆಯನ್ನು ಘಟಘಟ ಕುಡಿದುಬಿಟ್ರು. ಸರಿ, ಕೈಗೆ ಹತ್ತಿದ್ದನ್ನು ಕೂಡ ಬಿಡದಂಗೆ ನೆಕ್ಕಿದರು. ಕೊನೆಗೆ ಮೈಯೆಲ್ಲ ಒರೆಸ್ಕೊಂಡ್ರು. ಹೆಂಗೆ ಮೈಗೆ ನಾವು ಪ್ರಸಾದ ತೊಗೊಂಡು ಹಿಂಗೆಲ್ಲ ಒರೆಸ್ಕೊತೀವೋ ಹಾಗೆಲ್ಲ ಒರೆಸ್ಕೊಂಡ್ರು. ಸಂತೃಪ್ತಿ ಸೂಸಲಾಯಿತು. ಆ ಕ್ಷಣಕ್ಕೇ ಏನೋ ಒಂದು ನಮೂನಿ ಆನಂದ ಅನ್ನಿಸ್ತು, ಹೊಟ್ಟೆ ತುಂಬಿದಂತೆ ಅನ್ನಿಸ್ತು. ಅಬ್ಬಾ, ಎಂಥ ದೈವಿ ಆನಂದ! ಈ ಅನುಗ್ರಹದಿಂದ ತುಂಬಿ ತುಳುಕುತ್ತಿದೆಯಲ್ಲ. 33 ಕೋಟಿ ದೇವತೆಗಳ ಪ್ರಸನ್ನತೆಯೇ ಇದರಲ್ಲಿ ಅಡಗಿದೆಯಲ್ಲ ಅಂದರು ಅವರು. ದೇವಾನುದೇವತೆಗಳಿಗೂ ಸಿಗಲಾರದಂಥ ಭಾಗ್ಯ ನನಗೆ ಸಿಕ್ಕೈತಿ. ಅದರ ಬಗ್ಗೆ ಸಿದ್ಧಾರೂಢ ಕಥಾಮೃತದಲ್ಲೂ ಬರ್ತೈತೆ ನೋಡು. ಲಾಸ್ಟಿಗೆ ಏನಪ್ಪ ಅಂದ್ರೆ, ಅವರು ಹೊಡಿ ದಂಡಿಗೆ ಹೋಗಿರ್ತಾರೆ, ಶಿಶು ಮಕ್ಕಳು ಎಲ್ಲರೂ ಪ್ರಸಾದಕ್ಕಾಗಿ ಕುತ್ಕೊಂಡಿರ್ತಾರೆ.
ಆ ಪ್ರಸಾದಕ್ಕೆ ಕುಂತ್ಕೊಂಡಿರ್ಬೇಕಾದ್ರೆ ಆವಾಗ ಇನ್ನೇನು ಕೈ ತೊಳಿಬೇಕು ಅಂದಾಗ ಅವ್ರು ಅಂತಾರೆ, ಯಾರೂ ಕೆರೆ ಒಳಗೆ ಕೈ ತೊಳ್ಕೊಬೇಡ್ರಿ, ಇದನ್ನು ನೆಕ್ ಬಿಡ್ರಿ ಅಂತಾರೆ. ಅವರು ನೆಕ್ ಬಿಡ್ರಿ ಅಂತಾರೆ. ಯಾಕಪ್ಪ ಅಂದ್ರೆ ದೇವತೆಗಳು ಆ ಸಮಯದಲ್ಲಿ ಗುರುಪ್ರಸಾದಕ್ಕಾಗಿ ಕಾಯ್ತಾ ಇರ್ತಾರೆ ಜಲಚರ ರೂಪದಲ್ಲಿ. ಆ ಕೆರೆ ದಂಡದಲ್ಲಿ ಅವ್ರು ಅಂದಿದ್ದು ಆ ಶಿಶು ಮಕ್ಕಳಿಗೆ ಹೇಳ್ತಾರೆ ಅವಾಗ. ಹೌದಾ, ದೇವತೆಗಳು ಕೂಡ ಗುರುವಿನ ಉಚ್ಛಿಷ್ಟವನ್ನು ಸೇವನೆ ಮಾಡಲಿಕ್ಕೆ ಬಯಸ್ತಾ ಇರ್ತಾರೆ. ಅದನ್ನು ನೀವು ತೊಳಿಬೇಡ್ರಿ, ನೀವೇ ನೆಕ್ಕು ಬಿಡ್ರಿ ಅಂತ. ಅಂದ್ರೆ ಎಷ್ಟು ಶ್ರೇಷ್ಠ ಅನ್ನೋದನ್ನು ನಾವು ಮನದಟ್ಟ ಮಾಡಬೇಕು. ತೆಗೆದುಕೊಳ್ಳುವರ ಭಾವದ ಮೇಲೆ ಅದು ಅವಲಂಬನ ಆಗಿರ್ತತಿ. ಆಮೇಲೆ ಆ ದೇವತೆಗಳ ಪ್ರಸನ್ನತೆಯೇ ಇದರಲ್ಲಿ ಅಡಗಿದೆಯಲ್ಲ ಎಂದು ಶರೀಫರು ಗೋವಿಂದ ಭಟ್ಟರ ಪಾದಕ್ಕೆ ಎರಗಿದರು. ನನಗೇ ಎಲ್ಲ ಕೊಟ್ಬಿಟ್ಟೆಲ್ಲಪ್ಪ ತಂದೆ, ನಾನು ಎಂಥ ಭಾಗ್ಯವಂತ, ಎಂಥ ಪುಣ್ಯವಂತ ನಾನು ಅಂತ ಹೇಳಿ ಅವರ ಪಾದಕ್ಕೆ ಎರಗ್ತಾರೆ. ನೆರೆದ ಶಿಷ್ಯರು ಹೊಲಸು ಕಫ ಅಯ್ಯೋ ಅಂತ ಹೇಳಿ ಅವರನ್ನಾಕತ್ತಾರೆ. ಏನನ್ನಾಕತ್ತಾರೆ? ಇದು ಕಫ ಅಂತ ಹೇಳಿ ಹೇಸ್ಕೊಳ್ತಾರೆ, ಮೂಗು ಮುಚ್ಕೊಳ್ತಾರೆ. ಆದರೆ ಶರೀಫರು ಎಲ್ಲವನ್ನು ಅವರು ಸ್ವೀಕಾರ ಮಾಡ್ತಾರೆ. ಎಲ್ಲ ಕಣ್ಮುಚ್ಚಿ ಎಲ್ಲವನ್ನೂ ಕೂಡ ನೋಡ್ತಿದ್ರು, ಗಮನಿಸ್ತಿದ್ರು. ಯಾರು? ಗೋವಿಂದಾಚಾರ್ಯ ಕಣ್ಣು ಮುಚ್ಚಾರ. ಮತ್ತು ಹೆಂಗೆ ಗಮನಿಸ್ತಾರವರು? ಎದೆಯ ಕಣ್ಣಿನಿಂದ ಅವರು ನೋಡ್ತಾ ಇರ್ತಾರೆ. ಗುರುಗಳು ಮೆಲ್ಲನೆ ಕಣ್ಣು ತೆರೀತಾರೆ. ಶರೀಫ ಅದನ್ನು ಎಲ್ಲಿ ಚೆಲ್ಲಿದೆಯೋ ಭಾಳ ಅಂದರು. ಎಲ್ಲಿ ಚೆಲ್ಲಿದೆಯೋ ಭಾಳ ಅಂದಾಗ ಶರೀಫರು ಗುರುಗಳ ಪಾದವನ್ನು ಗಟ್ಟಿಯಾಗಿ ಹಿಡ್ಕೊಳ್ತಾರೆ. ಹಿಡ್ಕೊಂಡು ಬಿಟ್ಟು, ದೇವಾ, ನಿನ್ನ ಹೊರತಾಗಿ ನನ್ನ ಎದೆಯ ಕ್ಷೇತ್ರದೊಳಗೆ ಮತ್ತೊಬ್ಬರು ಯಾರೂ ಕಾಲಿಟ್ಟಿಲ್ಲ. ಅಂದರೆ ಅಲ್ಲಿ ಮತ್ತೊಬ್ಬರಿಗೆ ಜಾಗ ಕೊಟ್ಟಿಲ್ಲ. ನಾನು ನಿಮ್ಮನ್ನು ಹೊರತುಪಡಿಸಿ ಅನ್ಯರನ್ನು ಅಲ್ಲಿ ಒಳಗಡೆ ನಾನು ಪ್ರವೇಶ ಮಾಡಿಲ್ಲ. ಇಲ್ಲಿ ನನ್ನ ಹೃದಯ ಸೀಮೆಯಲ್ಲಿ ನಿನ್ನ ಪ್ರಸಾದವನ್ನು ಗಟ್ಟಿಮುಟ್ಟಾಗಿ ಇಟ್ಕೊಂಡಿದ್ದೇನೆ ತಂದೆ, ಶರೀಫರು ಹೇಳ್ತಾರೆ. ಆಗ ಶರೀಫರ ಸರ್ವಾರ್ಪಣ ಭಾವ. ಯಾಕಪ್ಪ ಅಂದ್ರೆ ನಾವು ಅಂತೀವಿ, ಆದರೆ ಶರೀಫಜ್ಜರವರು ಯಾವ ರೀತಿ ಇದ್ದರು ಗುರುಗಳ ಬಗ್ಗೆ ಸರ್ವಾರ್ಪಣ ಭಾವ. ಆ ಗೋವಿಂದ ಭಟ್ರನ್ನು ಆನಂದ ಪರವಶರನ್ನಾಗಿ ಮಾಡಿತ್ತು. ಅವರ ಇದು ನೋಡಿಬಿಟ್ಟು ಗೋವಿಂದಾಚಾರ್ಯರಿಗೆ ಬಹಳ ಹರ್ಷ ಆಯಿತು. ಗುರುಗಳ ಹರ್ಷ ಹೊಳೆಯಾಗಿ ಹರಿಯಿತು. ಅದು ಕೊನೆಯೇ ಇಲ್ಲ. ಆನಂದ ಲಾಸ್ಯವಾಯಿತು. ಮುಖದ ಮೇಲೆ ಆನಂದದ ಭಾವ ಅರಳಿತ್ತು. ಗುರುಗಳು ಶರೀಫರನ್ನು ಬಿಗಿದಪ್ಪಿದರು. ಶರೀಫ, ನೀನೇ ನನ್ನ ಶಿಷ್ಯನು, ನೀನೇ ನನ್ನ ಶಿಷ್ಯ, ನೀನೇ ನನ್ನ ಮಗ. ಅವರು ಹೇಳ್ತಾ ಇದ್ದಾರೆ, ಖಂಡಿತವಾಗಿ ಹೇಳ್ತಾ ಇದ್ದಾರೆ, ನೀನೇ ನನ್ನ ಸರ್ವಸ್ವ ಶರೀಫ. ಗುರುಗಳು ಆ ಮಟ್ಟಿಗೆ ಶರೀಫರಿಗೆ ಹೇಳಬೇಕಾದ್ರೆ ಶರೀಫರು ಯಾವ ರೀತಿ ತಮ್ಮ ಗುರುಗಳ ಬಳಿ ನಡ್ಕೊಂಡಿರ್ಬೋದು, ಯಾವ ರೀತಿ ಇದ್ದರು, ಅವರ ಸಂಬಂಧ ಹೇಗಿತ್ತು, ಇದನ್ನು ನಾವು ಇಲ್ಲಿ ವಿಚಾರ ಮಾಡಬೇಕಾಗಿದೆ. ನೀನು ನೆನೆದುದು ಆಗಲಿ ಭಾಳ, ಇದೋ ನನ್ನ ಆಶೀರ್ವಾದ, ನನ್ನ ಸರ್ವಸ್ವ ಶರೀಫ, ನೀನು ನೆನೆದದ್ದು ಆಗಲಿ. ನೀನು ಏನು ಅನ್ಕೊತೀಯಲ್ಲ ಅವೆಲ್ಲ ಸಿದ್ಧಿಸ್ತೈತಿ, ಹೋಗು, ಆ ಶಕ್ತಿ ನಿನಗೆ ಕರುಣಿಸಿದ್ದೀನಿ ಅಂದ್ಬಿಟ್ರು. ಅಂದ್ರೆ ಅವರು ತಪ್ಪೋಬಲ ಹೆಂಗಿತ್ತು. ಆಮೇಲೆ ಇದೋ ನನ್ನ ಆಶೀರ್ವಾದ ಅಂದರು. ಗುರುಗಳು ಮನದನಿಯೇ ಹರಿಸಿದರು. ಎಷ್ಟು ಹರಿಸಿದ್ರು ಅಂದ್ರೆ ಅವರಿಗೆ ಎಷ್ಟು ಹರಿಸಿದ್ರೂ ಸಾಕಾಗ್ತಾ ಇಲ್ಲ ಅಲ್ವಾ? ಎಷ್ಟು ಹರಿಸಿದ್ರೂ ಸಾಕಾಗ್ತಾ ಇಲ್ಲ. ಗುರುವಿನ ಆಶೀರ್ವಾದ ಅಭಯ ಹೊರಹಸ್ತವು ಶರೀಫರನ್ನು ಉದ್ಧಾರ ಮಾಡ್ತು. ಗುರುಗಳು ಸಂಪೂರ್ಣ ಕೃಪೆಗೆ ಪಾತ್ರರಾದರು ಶರೀಫರು. ಯಾಕಪ್ಪ ಅಂದ್ರೆ ಅಧ್ಯಾತ್ಮದಲ್ಲಿ ಗುರುಕೃಪೆ ಇಲ್ಲದೆ ಏನೂ ಸಿದ್ಧಿಸಲಾರದು. ಹೌದಾ? ಬಹಳ ಮುಖ್ಯವಾಗಿರ್ತಕ್ಕಂಥದ್ದು 4 ಕೃಪೆಗಳನ್ನು ಹೇಳ್ತಾರೆ. ಅಂತಃಕರಣ ಕೃಪೆ,
ವೇದಕೃಪೆ, ಈಶಕೃಪೆ, ಗುರುಕೃಪೆ. ಹಾಗೆ ಗುರುಕೃಪೆಗೆ ಅವರು ಪಾತ್ರರಾಗಿದ್ದರು. ಯಾರು? ಶರೀಫರು. ಆ ಕ್ಷಣದಲ್ಲೇ ಶರೀಫರ ಮುಖರಾವಿಂದದಿಂದ ಒಂದು ತತ್ವಪದ ಹೊರಟು, ದೊರಕಿದ ಗುರು ದೊರಕಿದ, ಪರಮಾನಂದ ಬೋಧದ ಅರಿವಿನೊಳಗೆ ಬಂದು ದೊರಕಿದ ಗುರು ದೊರಕಿದ ಅಂತ ಹೇಳಿ ಹಾಡಿದರು. ಶಿಶುನಾಳಧೀಶನ ಪ್ರತ್ಯಕ್ಷ ಪ್ರಕಾಶವಾದ ಶಿಶುನಾಳಧೀಶರ ಪ್ರತ್ಯಕ್ಷ ಪ್ರಕಾಶ ಯಾರು? ಗೋವಿಂದ ಭಟ್ರಾಗಿದ್ದರು. ಯಾರಿಗೆ? ಶರೀಫಜ್ಜಾರವರಿಗೆ. ಸರಿ, ಆ ತೇಜಸ್ಸು, ಆ ಸಮಯದಲ್ಲಿ ಅವರ ಅಸಮ ತೇಜಸ್ಸು ಯಾರದು? ಶರೀಫಜ್ಜಾರವರ ಅಸಮ ತೇಜಸ್ಸು ಶರೀಫರ ಸಮಗ್ರ ಶರೀರವನ್ನೇ ಎಡಬಿಡದೆ ವ್ಯಾಪಿಸಿತು. ಆ ಸಮಯದಲ್ಲಿ ಏನಾಯ್ತು? ಒಂದು ಪ್ರಕಾಶ ಬಂದು ಇವರ ಮೈ ತುಂಬ ವ್ಯಾಪಿಸಿತು ಅಂತ, ಮೈ ತುಂಬ ವ್ಯಾಪಿಸಿತು. ಆಮೇಲೆ ಅದು ಎಡೆಬಿಡದೆ ವ್ಯಾಪಿಸಿತು. ಅದರಿಂದ ಶರೀಫರ ಭವ ಭಂಗವಾಯಿತು. ಹಿಂದಿನ ಜನ್ಮಾಂತರದ ಕೊಂಡಿ ಕಳಿಸ್ತು. ವ್ಯಕ್ತಿ ಶಕ್ತಿ ಆಯಿತು. ವ್ಯಕ್ತಿ ಹೋಯಿತು, ಶಕ್ತಿಯಾಗಿ ಪರಮಾತ್ಮ ಪರಿವರ್ತನೆ ಆದರೂ ಅವರು ಮಹಾಂತರಾದರು. ತಾ ಗಳಿಸಿದ ತಪಶಕ್ತಿಯ ನೆತ್ತಿಯ ಮ್ಯಾಲೆ ಕರವಿತ್ತು ಹರಿಸುವ, ಹೌದಲ್ಲ? ಹಾಗೆ ಶರೀಫಜ್ಜಾರವರಿಗೆ ಆಯಿತು. ಮತ್ತೆ ಈ ವಿಚಾರವನ್ನು ಮುಂದಿನ ವಾರ ನಾವು ಮುಂದುವರಿಸೋಣ.